Welcome to first PU video classes organized by Mysore District Chemistry Lecturer Forum. Myself is Mahadeva Swami. I am a chemistry faculty in SVI Composite PU College, Vijayanagar, Mysore. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಏನೇನು ನೋಡ್ದೋ? ಫಸ್ಟು ಮೊದಲನೇ ತರಗತಿಯಲ್ಲಿ ನಾವು ಕೋಸಲ್ ಆ್ಯಂಡ್ ಲೀವಿಸ್ ಅಪ್ರೋಚ್ ಆಫ್ ಫಾರ್ಮೇಷನ್ ಆಫ್ ಕೆಮಿಕಲ್ ಬಾಂಡ್ ಅನ್ನೋದನ್ನ ನೋಡ್ದೋ. ಆ್ಯಂಡ್ ದೆನ್ ವಾಟ್ ಡು ಯು ಮೀನ್ ಬೈ ಆಕ್ಟೇಟ್ ರೂಲ್ ಅಂತ ನೋಡ್ದೋ. ಆ್ಯಂಡ್ ದೆನ್ ವಾಟ್ ಆರ್ ದ ಲಿಮಿಟೇಷನ್ ಆಫ್ ಆಕ್ಟೇಟ್ ರೂಲ್ ಅಂತ ನೋಡ್ದೋ. ಆ್ಯಂಡ್ ದೆನ್ ಹೌ ಟು ರೆಪ್ರೆಸೆಂಟ್ ದಿ ಲೀವಿಸ್ ಸಿಂಬಲ್ ಫಾರ್ ಆ್ಯನ್ ಮಾಲಿಕ್ಯೂಲ್ಸ್ ಅಂತ ನೋಡ್ದೋ. ಆಮೇಲೆ ಏನು ಮಾಡ್ದೋ? ನೆಕ್ಸ್ಟ್ ವಿ ಮೂವ್ ಆನ್ ಟು ಆ್ಯನ್ ಅಯಾನಿಕ್ ಬಾಂಡಿಂಗ್. ಓಕೆ, ಅಯಾನಿಕ್ ಬಾಂಡಿಂಗ್ ಅಂದರೆ ಏನು ಅಂತ ನೋಡ್ದೋ. ಆಮೇಲೆ ಅದ್ರ ಫ್ಯಾಕ್ಟರ್ ಅಫೆಕ್ಟಿಂಗ್ ದಿ ಅಯಾನಿಕ್ ಬಾಂಡಿಂಗ್ ಅಂತ ನೋಡ್ದೋ. ಆಮೇಲೆ ಇನ್ನೇನು ನೋಡ್ದೋ? ಕೋವಲೆಂಟ್ ಬಾಂಡ್ ಅಂದ್ರೇನು ಅಂತ ನೋಡ್ದೋ. ಓಕೆ, ಆಮೇಲೆ ಕೋವಲೆಂಟ್ ಬಾಂಡ್ ಆದಮೇಲೆ ನಾವು ಬಾಂಡ್ ಪ್ಯಾರಾಮೀಟರ್ಸ್ನ ನೋಡ್ದೋ. ಆ ಬಾಂಡ್ ಪ್ಯಾರಾಮೀಟರ್ಸು ಜೊಮೆಟ್ರಿಕಲ್ ಶೇಪ್ನ ಕೊಡೋದಕ್ಕೆ ಮಾಲಿಕ್ಯೂಲ್ಸ್ಗೆ ಅನುಕೂಲವಾಗುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟ್ ಥಿಯರೀಸ್ ಆಫ್ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್ನ ನೋಡ್ತಾ ಬಂದ್ವಿ. ಓಕೆ, ಫಸ್ಟ್ ಥಿಯರಿ ಲೀವಿಸ್ ಥಿಯರಿ, ಅದನ್ನು ಆಲ್ರೆಡಿ ನಾನು ಹೇಳಿದ್ದೆ. ನೆಕ್ಸ್ಟು ವೇಲೆನ್ಸ್ ಬಾಂಡ್ ಥಿಯರಿ, ಅದನ್ನು ಮೊನ್ನೆ ತರಗತಿಲಿ ಮಾಡಿದ್ದು. ನೆಕ್ಸ್ಟು ಈಗ ಹೈಬ್ರಿಡೈಸೇಷನ್ಗೆ ಬಂದಿದ್ದೀವಿ. ಆ ಹೈಬ್ರಿಡೈಸೇಷನ್ ಅಂದರೆ ಏನು? ಓಕೆ, ಹೈಬ್ರಿಡೈಸೇಷನ್ ಅಂತ ಹೇಳಿದ್ರೆ ಇಟ್ ಈಸ್ ಆನ್ ಪ್ರೋಸೆಸ್ ಆಫ್ ಮಿಕ್ಸಿಂಗ್ ಆಫ್ 2 or more atomic orbitals of nearer in energy and get an equivalent energy, same number of hybrid orbitals of same shape. ಅದನ್ನೇ ನಾವು ಏನಂತ ಕರಿತೀವಿ? ಹೈಬ್ರಿಡೈಸೇಷನ್ ಅಂತ ಕರಿತೀವಿ. ವಾಟ್ ಆರ್ ದ ಕಂಡೀಷನ್ ಫಾರ್ ಹೈಬ್ರಿಡೈಸೇಷನ್ and then what are the silent features of hybridization that we have already discussed in an last session. Next we move on to an ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್. ಆ ಟೈಪ್ಸ್ ಆಫ್ ಹೈಬ್ರಿಡೈಸೇಷನಲ್ಲಿ SP ಹೈಬ್ರಿಡೈಸೇಷನ್ ಅನ್ನೋದನ್ನ ಹೇಳಿದ್ದೆ. ಓಕೆ, ಯಾವುದೋ ಒಂದೇ ಒಂದು ಎಕ್ಸಾಂಪಲ್ನ ತೆಗೆದುಕೊಂಡಿದ್ದೆ. ಯಾವುದು? ಫಾರ್ಮೇಷನ್ ಆಫ್ ಬೆರಿಲಿಯಂ ಡೈಕ್ಲೋರೈಡ್ನ. ಈಗ ಅದೇ SP ಹೈಬ್ರಿಡೈಸೇಷನ್ನ ಪುನಃ ಮುಂದುವರಿಸ್ತಾ ಹೋಗ್ತೇನೆ. ಓಕೆ, SP ಹೈಬ್ರಿಡೈಸೇಷನ್. ಓಕೆ, SP ಹೈಬ್ರಿಡೈಸೇಷನ್ SP ಹೈಬ್ರಿಡೈಸೇಷನ್ ಅಂದರೆ ಏನು? ಓಕೆ, ಇಲ್ಲಿ S ಅಟಾಮಿಕ್ ಆರ್ಬಿಟಲ್ಸು ಮತ್ತು P ಅಟಾಮಿಕ್ ಆರ್ಬಿಟಲ್ಸು ಎರಡನ್ನೂ ಮಿಕ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ದೆನ್ ವಿ ಆರ್ ಗೆಟಿಂಗ್ SP ಹೈಬ್ರಿಡ್ ಆರ್ಬಿಟಲ್ಸ್. 2 ಈಕ್ವಲೆಂಟ್ SP ಹೈಬ್ರಿಡ್ ಆರ್ಬಿಟಲ್ಸ್ ವಿ ಆರ್ ಗೆಟ್ಟಿಂಗ್. ಓಕೆ, 2 ಈಕ್ವಲೆಂಟ್ SP ಹೈಬ್ರಿಡ್ ಆರ್ಬಿಟಲ್ಸು ನಮಗೆ ಸಿಗ್ತವೆ. ಆ SP ಹೈಬ್ರಿಡ್ ಆರ್ಬಿಟಲ್ಸ್ಗಳು ಎಲ್ಲಿ ಓರಿಯೆಂಟೇಷನ್ ಆಗಿರುತ್ತೆ? In order to minimize the repulsion, they can be oriented in space like a linear in geometry. Is it or not? In SP hybrid orbital, 50% of S character is present and 50% of P character is present. ಓಕೆ, ಇಷ್ಟನ್ನೆಲ್ಲ ನಾವು ಲಾಸ್ಟ್ ತರಗತಿಲಿ ತಿಳ್ಕೊಂಡಿದ್ದು. ನೆಕ್ಸ್ಟ್ ಈಗ ಇನ್ನೊಂದು ಎಕ್ಸಾಂಪಲ್ನ ತಗೋತೀನಿ. ಫಾರ್ಮೇಷನ್ ಆಫ್ C2H2 molecules. Okay, formation of C2H2 molecules. It is another example for SP hybridization. Okay, ಈ C2H2 molecule ಅಂದ್ರೆ ಏನು? ಈಥೈನ್. ಓಕೆ, ಇದನ್ನು ನಾವೇಂತ ಕರಿತೀವಿ? ಈಥೈನ್ ಅಂತ ಕರಿತೀವಿ. ಇಟ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಆಲ್ಕೈನ್. ಇದು ಆಲ್ಕೈನ್ಗೆ ಎಕ್ಸಾಂಪಲ್ಲು. ಓಕೆ, ಆಲ್ಕೈನ್ಗೆ ಉದಾಹರಣೆ ಆಗಿರುತ್ತೆ. ಈಗ ಇದರಲ್ಲಿ ಕಾರ್ಬನ್ನ ನಾವು ಸೆಂಟ್ರಲ್ ಆಟಮ್ ಅಂತ ತಗೋತೀವಿ. ಓಕೆ, ಕಾರ್ಬನ್ನ ನಾವು ಸೆಂಟ್ರಲ್ ಆಟಮ್ ಅಂತ ತಗೋತೀವಿ. ಅದರ ಅಟಾಮಿಕ್ ನಂಬರು 6 ಆಗಿರುತ್ತೆ. ಆ್ಯಂಡ್ ದೆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗಿರುತ್ತೆ? ಈ ಕಾರ್ಬನ್ದು ಇದು 1s2 2s2 2p2 ಅಂತ ಆಗಿರುತ್ತೆ. ಓಕೆ, ಇದು ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರೀತಾನೆ. ಓಕೆ, ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, ಗ್ರೌಂಡ್ ಸ್ಟೇಟ್
electronic configuration. Electronic configuration. ಓಕೆ, ಈ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಈ ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮ್ಸಲ್ಲಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಓಕೆ, ಒಂದು ಬಾಕ್ಸು ಎಸ್ ಆರ್ಬಿಟಲ್ಸ್ಗೆ, ಓಕೆ, ಇನ್ನೊಂದು ಬಾಕ್ಸು ಎಸ್ ಅಟಾಮಿಕ್ ಆರ್ಬಿಟಲ್ಸ್ಗೆ, ಇದು 1s ಅಟಾಮಿಕ್ ಆರ್ಬಿಟಲ್ಸ್ಗೆ, ಇದು 2s ಅಟಾಮಿಕ್ ಆರ್ಬಿಟಲ್ಸ್ಗೆ. ನೆಕ್ಸ್ಟ್ ಇನ್ಯಾವುದಿರುತ್ತೆ? 2p ಅಟಾಮಿಕ್ ಆರ್ಬಿಟಲ್ಲು. ಓಕೆ, 2p ಅಂದರೆ 2px ಅಟಾಮಿಕ್ ಆರ್ಬಿಟಲ್, 2py and then 2pz atomic orbital. Okay, because p atomic orbital which is having 3 orientation, 3 orientation ಇರ್ತದೆ. ಇಲ್ಲಿ ಫಸ್ಟು ಎಸ್ ಸಬ್ಶೆಲಲ್ಲಿ ಎಷ್ಟಿದೆ ಎಲೆಕ್ಟ್ರಾನ್ಸು? 2 ಇದೆ. ಫಸ್ಟು ಸಿಂಗಲಿ ಫಿಲ್ಡ್ ಆಗುತ್ತೆ, ನೆಕ್ಸ್ಟ್ ಇಟ್ ವಿಲ್ ಸ್ಟಾರ್ಟ್ ಪೇರಿಂಗ್. ಸಿಮಿಲರ್ಲಿ ಹಿಯರ್ ಆಲ್ಸೋ ಫಸ್ಟ್ ಸಿಂಗಲಿ ಫಿಲ್ಡ್ ಆಗುತ್ತೆ ಆ್ಯಂಡ್ ದೆನ್ ಸ್ಟಾರ್ಟ್ ಪೇರಿಂಗ್. ನೆಕ್ಸ್ಟು ಇಲ್ಲಿ 2p2 ಅಂತ ಇದೆ. ಓಕೆ, ಫಸ್ಟು ಆಲ್ ದ ಅವೈಲಬಲ್ ಆರ್ಬಿಟಲ್ಸ್ ಇನ್ ಎನ್ ಪಿ ಸಬ್ಶೆಲ್ ಆರ್ ಫಸ್ಟ್ ಸಿಂಗಲಿ ಫೀಲ್ಡ್. ಓಕೆ, 1 2. ಓಕೆ, ಈ ರೀತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮ್ ಮೂಲಕ ಬರೀತೇವೆ. ನೆಕ್ಸ್ಟು ಈ ಹೈಡ್ರೋಜನ್ನು ಮತ್ತು ಇನ್ನೊಂದು ಕಾರ್ಬನ್ ಆ್ಯಟಮ್ಮು ಒಂದು ಕಾರ್ಬನ್ ಆ್ಯಟಮ್ಗೆ ಅಪ್ರೋಚ್ ಆದಾಗ ಏನಾಗುತ್ತೆ? ದೇ ಗೆಟ್ ಎಕ್ಸೈಟೆಡ್. ಓಕೆ, ಕಾರ್ಬನ್ ಗೆಟ್ ಎಕ್ಸೈಟೆಡ್. ಆ ಎಕ್ಸೈಟೆಡ್ ಸ್ಟೇಟ್ ಕಾರ್ಬನ್ನ ಈ ರೀತಿ ಸಿಂಬಲಲ್ಲಿ ಬರೀತೀನಿ. ಓಕೆ, ಇದ್ರದ್ದು ಕೂಡ ಅಟಾಮಿಕ್ ನಂಬರ್ ಏನಿರುತ್ತೆ? 6 ಇರುತ್ತೆ. ಬಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ? 1s2 2s1 2p3 ಅಂತ ಫಾರ್ಮೇಷನ್ ಆಗಿಬಿಡುತ್ತೆ. ದಟ್ ಮೀನ್ಸ್ one of the electron from the s subshell will be jumped to an 2pz level. ಓಕೆ, ಎಸ್ ಸಬ್ಶೆಲ್ ಇರುವಂಥದ್ದು 2pz ಲೆವೆಲ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಓಕೆ, ಹಾಗೆ ಯಾವ ರೀತಿ ಬರಿತೀವಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ? ಓಕೆ, ದಿಸ್ ಈಸ್ ಫಾರ್ 1s ಅಟಾಮಿಕ್ ಆರ್ಬಿಟಲ್. ಓಕೆ, ದಿಸ್ ಈಸ್ ಫಾರ್ 2s ಅಟಾಮಿಕ್ ಆರ್ಬಿಟಲ್. ಓಕೆ, 2p ಅಟಾಮಿಕ್ ಆರ್ಬಿಟಲ್ಸಲ್ಲಿ ಓಕೆ, ಈ 2s ಅಟಾಮಿಕ್ ಆರ್ಬಿಟಲ್ ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತಾ? ಇಲ್ಲ, ಯಾಕಂದರೆ ಎಕ್ಸೈಟ್ ಆಗಿಬಿಟ್ಟಿದೆ. ಎಕ್ಸೈಟ್ ಆದಾಗ 1 ಎಲೆಕ್ಟ್ರಾನು ಎಸ್ ಸಬ್ಶೆಲ್ ಇದ್ದಿದ್ದು ಎಲ್ಲೋಯ್ತು? pzಗೆ ಜಂಪ್ ಹೊಡಿತು. ಆವಾಗ 2px1 ಆ್ಯಂಡ್ ದೆನ್ 2py1 ಆ್ಯಂಡ್ ದೆನ್ 2pz1 ಅಂತ ಆಯಿತು. ಓಕೆ, ಇದನ್ನು 2p3 ಅಂತ ಬದಲು 2px1 2py1 ಆ್ಯಂಡ್ ದೆನ್ 2pz1 ಅಂತಲೂ ಕೂಡ ಬರೀಬೋದು. ಓಕೆ, ಇದು ಎಕ್ಸೈಟೆಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾರ್ಬನ್. ಓಕೆ, ಇಲ್ಲಿ ಏನಾಗುತ್ತೆ? ದೀಸ್ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಡಿಫ್ರೆಂಟ್ ಶೇಪ್ ಮತ್ತು ಡಿಫ್ರೆಂಟ್ ಎನರ್ಜಿ ಇರುತ್ತೆ. ಓಕೆ, ಈ ಎಸ್ ಪಿ ಹೈಬ್ರಿಡೇಷನಲ್ಲಿ ಏನಾಗುತ್ತೆ? ಒಂದು ಎಸ್ ಅಟಾಮಿಕ್ ಆರ್ಬಿಟಲ್ಲು ಮತ್ತು ಒಂದು ಪಿ ಅಟಾಮಿಕ್ ಆರ್ಬಿಟಲ್ಲು ಹೈಬ್ರಿಡೈಸೇಷನ್ ಆಗುತ್ತೆ. ಓಕೆ, ಯಾವ್ದ್ಯಾವುದು ಎಸ್ ಪಿ ಹೈಬ್ರಿಡೈಸೇಷನ್ನು? ಇದು ಎಸ್ ಅಟಾಮಿಕ್ ಆರ್ಬಿಟಲ್ಲು, ಒಂದು ಪಿ ಅಟಾಮಿಕ್ ಆರ್ಬಿಟಲ್ಲು. ಓಕೆ, ದೇ ಅಂಡರ್ಗೋ ಎಸ್ ಪಿ ಹೈಬ್ರಿಡೈಸೇಷನ್. ಓಕೆ, ಈಗ ಎಸ್ ಅಟಾಮಿಕ್ ಆರ್ಬಿಟಲ್ಸ್ಗೆ ಯಾವ ಶೇಪ್ ಇರುತ್ತೆ? ಸ್ಪೆರಿಕಲ್ ಇನ್ ಶೇಪ್ ಇರುತ್ತೆ. ಓಕೆ, ದಿಸ್ ಈಸ್ ಫಾರ್ ಎಸ್ ಅಟಾಮಿಕ್ ಆರ್ಬಿಟಲ್ಲು. ಆ್ಯಂಡ್ ದೆನ್ ಸಿಮಿಲರ್ಲಿ ಪಿ ಅಟಾಮಿಕ್ ಆರ್ಬಿಟಲ್, ಪಿ ಎಕ್ಸ್ ಅಟಾಮಿಕ್ ಆರ್ಬಿಟಲ್ ಯಾವ ಶೇಪ್ ಇರುತ್ತೆ? ಡಂಬಲ್ ಇನ್ ಎಕ್ಸ್ ಆ್ಯಕ್ಸಿಸ್. ಇದು ಪಿ ಎಕ್ಸ್ ಅಟಾಮಿಕ್ ಆರ್ಬಿಟಲ್ಲು. ನೆಕ್ಸ್ಟು ಪಿ ವೈ ಅಟಾಮಿಕ್ ಆರ್ಬಿಟಲ್ ಹೆಂಗಿರುತ್ತೆ? ಪಿ ವೈ ಅಟಾಮಿಕ್ ಆರ್ಬಿಟಲ್ಲು ಡಂಬಲ್ ಇನ್ ವೈ ಆ್ಯಕ್ಸಿಸ್ ಇರುತ್ತೆ. ಓಕೆ, ಇದನ್ನು ನಾವು ಮಾಲಿಕ್ಯುಲರ್ ಆ್ಯಕ್ಸಿಸ್ ಅಂತ ಕರಿತೀವಿ. ಈ ವೈ ಆ್ಯಕ್ಸಿಸ್ನ ನಾವು ಮಾಲಿಕ್ಯುಲರ್ ಆ್ಯಕ್ಸಿಸ್ ಅಂತ ಕರಿತೀವಿ. ಇದು ಎಕ್ಸನ್ನು ನಾವು ಮಾಲಿಕ್ಯುಲರ್ ಆ್ಯಕ್ಸಿಸ್ ಅಂತ ಕರಿತೀವಿ. ನೆಕ್ಸ್ಟು 2pz ಒಂದು ಇದೆ. ಓಕೆ, 2pz. ಈ 2pz ಅಂತ ಹೇಳಿದಾಗ ಝೆಡ್ ಆ್ಯಕ್ಸಿಸ್ ಅನ್ನೋದು ಮಾಲಿಕ್ಯುಲರ್ ಆ್ಯಕ್ಸಿಸ್ ಆಗಿರುತ್ತೆ. ಓಕೆ, ಝೆಡ್ ಆ್ಯಕ್ಸಿಸ್ ಅನ್ನೋದು ಮಾಲಿಕ್ಯುಲರ್ ಆ್ಯಕ್ಸಿಸ್ ಆಗಿರುತ್ತೆ. pz ಅಟಾಮಿಕ್ ಆರ್ಬಿಟಲ್. ಓಕೆ, ಎಷ್ಟು ಅಟಾಮಿಕ್ ಆರ್ಬಿಟಲ್ಸ್ ಇದ್ದಾವೆ? ಒಟ್ಟು 4 ಅಟಾಮಿಕ್ ಆರ್ಬಿಟಲ್ಸ್ ಇದೆ. ಓಕೆ, ಬಟ್ ಇಲ್ಲಿ ಹೈಬ್ರಿಡೈಸೇಷನ್ ಆಗ್ತಿರೋದು ಯಾವುದು? ಒನ್ ಎಸ್ ಅಟಾಮಿಕ್ ಆರ್ಬಿಟಲ್ ಆ್ಯಂಡ್ ದೆನ್ 1 ಪಿ ಅಟಾಮಿಕ್ ಆರ್ಬಿಟಲ್ಸ್ ಅಷ್ಟು ಮಾತ್ರ ಹೈಬ್ರಿಡೈಸೇಷನ್ ಆಗ್ತಾ ಇದೆ. ಇಲ್ಲಿ
ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು 4 ಎಲೆಕ್ಟ್ರಾನ್ಸ್ ಇದ್ರೂ ಕೂಡ ಎರಡೇ ಅಟಾಮಿಕ್ ಆರ್ಬಿಟಲ್ಸ್ಗಳು ಹೈಬ್ರಿಡೈಸೇಷನ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ಇವೆರಡನ್ನು ನಾನು ಕನ್ಸಿಡರ್ ಮಾಡೋದಕ್ಕೆ ಹೋಗೋದಿಲ್ಲ. ಓಕೆ, ಈ ಎಸ್ ಮತ್ತು ಪಿ ಎಕ್ಸ್ ಅಟಾಮಿಕ್ ಆರ್ಬಿಟಲ್ಸು, ಓಕೆ, ಇದನ್ನು ಪಿ ಎಕ್ಸ್ನ ಪಿ ಅಂತಲೂ ಕೂಡ ಕರಿಬೋದು, ಪಿ ಅಟಾಮಿಕ್ ಆರ್ಬಿಟಲ್ ಅಂತಲೂ ಕೂಡ ಕರಿತೇವೆ. ಈ ಎರಡನ್ನೂ ಹೈಬ್ರಿಡೈಸೇಷನ್ ಆದಾಗ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರ್ತದೆ? 2 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರ್ತದೆ. ಓಕೆ, ಈ ಹೈಬ್ರಿಡ್ ಆರ್ಬಿಟಲ್ಸು ಈ ರೀತಿ ಶೇಪ್ನ ಆಕ್ರಮಿಸ್ಕೊಂಡಿರುತ್ತೆ. ಓಕೆ, ದಿಸ್ ಈಸ್ ಆಲ್ಸೋ ಆ್ಯಂಡ್ ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್. ಓಕೆ, ಹೈಬ್ರಿಡ್ ಆರ್ಬಿಟಲ್ನ ಹೆಚ್ ಬಿ ಅಂತ ಬರೀತೀನಿ. ಓಕೆ, ದಿಸ್ ಈಸ್ ಆಲ್ಸೋ ಆ್ಯಂಡ್ ಅನದರ್ ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್. ಓಕೆ, ಇದು ಕೂಡ ಅನದರ್ ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್. ಓಕೆ, ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್? ಓಕೆ, ಈ ಕ್ಯಾರೆಕ್ಟರಿಸ್ಟಿಕ್ ಏನು ಹೈಬ್ರಿಡ್ ಆರ್ಬಿಟಲ್ಸ್ದು? ಓಕೆ, ಎಲ್ಲ ಹೈಬ್ರಿಡ್ ಆರ್ಬಿಟಲ್ ಕ್ಯಾರೆಕ್ಟರು ಏನಪ್ಪ ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ ಡೆನ್ಸಿಟಿ ಈಸ್ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ ಒನ್ ರೀಸನ್. ಓಕೆ, ಈ ಒಂದು ಲೋಬಲ್ ಮಾತ್ರ ಎಲೆಕ್ಟ್ರಾನ್ ಡೆನ್ಸಿಟಿ ಕಾನ್ಸಂಟ್ರೇಟ್ ಮಾಡಿರುತ್ತೆ. ಓಕೆ, ಆವಾಗ ಎಲೆಕ್ಟ್ರಾನ್ಗಳು ಒಂದೇ ಒಂದು ಲೋಬಲಿ ಕಾನ್ಸಂಟ್ರೇಟೆಡ್ ಮಾಡಿದರೆ ಏನು ಪ್ರಯೋಜನ? ಓಕೆ, ಈಗ ಎಲೆಕ್ಟ್ರಾನ್ಸು ಮತ್ತು ಕ್ಲೌಡ್ಸ್ ಆರ್ ನೆಗೆಟಿವ್ ಚಾರ್ಜ್, ಇಲ್ಲೂ ಎಲೆಕ್ಟ್ರಾನ್ ಕ್ಲೌಡ್ಸ್ ಆರ್ ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ಗಳ ಹತ್ತಿರ ಬಂದಾಗ ಏನಾಗುತ್ತೆ? ಲೈಕ್ ಚಾರ್ಜಸ್ ಆರ್ ರಿಪಲ್ ಈಚ್ ಅದರ್. ಆವಾಗ ರಿಪಲ್ಷನ್ ಆಗಿಬಿಡುತ್ತೆ ಈ ಎರಡು ಹೈಬ್ರಿಡ್ ಆರ್ಬಿಟಲ್ಸ್ಗಳು. ಈ ರಿಪಲ್ಷನ್ಸ್ನ ನಾವು ತಪ್ಪಿಸೋಕೆ ಏನು ಮಾಡ್ತೀವಿ? ದೇ ಕ್ಯಾನ್ ಓರಿಯೆಂಟೇಷನ್ ಇನ್ ಸ್ಪೇಸ್. ಅವು ಸ್ಪೇಸಲ್ಲಿ ಆಕ್ರಮಣ ಮಾಡ್ಕೊಂಡಿರುತ್ತೆ. ಓಕೆ, ಆಕ್ರಮಣ ಮಾಡ್ಕೊಂಡಾಗ ಏನಾಗುತ್ತೆ? ದೇ ವಿಲ್ ಗೆಟ್ ದ ಶೇಪ್ ಲೈಕ್ ದಿಸ್. This is one sp hybrid orbital and then this is another sp hybrid orbital. ಎರಡು sp hybrid ಆರ್ಬಿಟಲ್ಸ್ಗಳು ಸ್ಪೇಸಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ ಲೈಕ್ ಎ ಲೀನಿಯರ್ ಇನ್ ಜಾಮಿಟ್ರಿ. ಓಕೆ, ದಿಸ್ ಈಸ್ ಫಾರ್ ಕಾರ್ಬನ್ ಆಟಮ್. ಓಕೆ, ದೆನ್ ವಾಟ್ ಹ್ಯಾಪನ್? ದಿಸ್ ಈಸ್ ಫಾರ್ ಒನ್ ಕಾರ್ಬನ್ ಆಟಮ್. ದಿಸ್ ಈಸ್ ಫಾರ್ ಒನ್ ಕಾರ್ಬನ್ ಆಟಮ್. ಈ ಪಿ ವೈ ಮತ್ತು ಪಿ ಝೆಡ್ ಅನ್ನೋದು ಏನಾಗಿರುತ್ತೆ? ಪಿ ವೈ ಮತ್ತು ಪಿ ಝೆಡ್ ಅನ್ನೋದು ಹಾಗೆ ಇರುತ್ತೆ. ಓಕೆ, ಅವು ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ಗಳು. ಆ ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ನ ನಾನು ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ. ಇದು ಪಿ ವೈ ಅಟಾಮಿಕ್ ಆರ್ಬಿಟಲ್ಲು. ಓಕೆ, ನೆಕ್ಸ್ಟ್ ಒನ್ ಇದನ್ನು ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ ಅಂತ ಕರಿತೀನಿ. ಇವೆರಡೂ ಕೂಡ ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ಗಳು. ಓಕೆ, ಲೈಕ್ ದಿಸ್ ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ಸು. ಇವೆರಡೂ ಕೂಡ ಪಿ ವೈ ಮತ್ತು ಪಿ ಝೆಡ್ಡು ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಲು. ಇದು ಒಂದು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ಲು. ದಿಸ್ ಈಸ್ ಫಾರ್ ಒನ್ ಕಾರ್ಬನ್ ಆಟಮ್. ಇಲ್ಲೇನಾಗಿರುತ್ತೆ? ಟೋಟಲಿ ಪಿ ವೈ ಆಲ್ಸೋ ಕಂಟೈನ್ ಒನ್ ಎಲೆಕ್ಟ್ರಾನ್, ಪಿ ಝೆಡ್ ಆಲ್ಸೋ ಕಂಟೈನ್ ಒನ್ ಎಲೆಕ್ಟ್ರಾನ್ ಆ್ಯಂಡ್ ದೆನ್ ಟು ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ ಇಸ್ ಆಲ್ಸೋ ಕಂಟೈನ್ ಒನ್ ಎಲೆಕ್ಟ್ರಾನ್. ಯಾಕಂದರೆ ಇಲ್ಲಿ ಎಸ್ ಆರ್ಬಿಟಲ್ಸಲ್ಲಿ ಒನ್ ಎಲೆಕ್ಟ್ರಾನ್ಸ್ ಇದೆ, ಪಿ ಆರ್ಬಿಟಲ್ಸಲ್ಲಿ ಒನ್ ಎಲೆಕ್ಟ್ರಾನ್ ಇದೆ. ಆಗ ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ಸಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಾನ್ ಇರುತ್ತೆ? ಒನ್ ಎಲೆಕ್ಟ್ರಾನ್ಸ್ಗಳಿರುತ್ತೆ. ಆ ಎಲೆಕ್ಟ್ರಾನ್ಸ್ಗಳನ್ನ ಈ ರೀತಿ ಅಪ್ಪರ್ ಹೆಡೆಡ್ ಹ್ಯಾರೋಸಲ್ಲಿ ಬರಿತಾ ಹೋಗ್ತೇನೆ. ನೆಕ್ಸ್ಟು ಇದು ಒಂದು ಕಾರ್ಬನ್ ಆಟಮ್ಗೆ ಆಯಿತು. ಓಕೆ, ಅವಾಗ ಏನಾಗುತ್ತೆ? ಇಲ್ಲಿ ಒನ್ ಎಲೆಕ್ಟ್ರಾನ್ಸ್ ಇದೆ ಎಸ್ ಪಿ ಹೈಬ್ರಿಡ್ ಆರ್ಬಿಟಲಲ್ಲಿ. ಈ ಪ್ಯೂರ್ ಎಸ್ ಪಿ ಹೈಬ್ರಿಡ್ ಆರ್ಬಿಟಲ್ಲೂ ಕೂಡ ಒನ್ ಎಲೆಕ್ಟ್ರಾನ್ಸ್ ಇದೆ. ಆ್ಯಂಡ್ ದೆನ್ ಇಲ್ಲಿ ಪಿ ವೈಯಲ್ಲೂ ಒನ್ ಎಲೆಕ್ಟ್ರಾನ್ಸ್ ಇದೆ, ಪಿ ಝೆಡ್ಡಲ್ಲೂ ಒನ್ ಎಲೆಕ್ಟ್ರಾನ್ಸ್ ಇದ್ದಾವೆ. ಗೊತ್ತಾಗ್ತಾ ಇದೆಯಾ? ದಿಸ್ ಈಸ್ ಫಾರ್ ಒನ್ ಕಾರ್ಬನ್ ಆಟಮ್. Similarly for another carbon also. Similarly for another carbon atom also. ಯಾಕಂದರೆ ಇಲ್ಲಿ ಎರಡು ಕಾರ್ಬನ್ ಆಟಮ್ ಇದೆ. ಇದು ಒಂದು ಕಾರ್ಬನ್ ಆಟಮ್ಗೆ ಆಯಿತು. ಇನ್ನೊಂದು ಕಾರ್ಬನ್ ಆಟಮ್ಗೂ ಕೂಡ ಇದೇ ರೀತಿ ಹೈಬ್ರಿಡೈಸೇಷನ್ ಆಗ್ತದೆ. ಓಕೆ, ಯಾವ ಹೈಬ್ರಿಡೈಸೇಷನ್ ಆಗುತ್ತೆ? ಎಸ್ ಪಿ ಹೈಬ್ರಿಡೈಸೇಷನ್ ಆಗುತ್ತೆ. ಗೊತ್ತಾಗ್ತಾ ಇದೆಯಾ? ಒಂದು ಕಾರ್ಬನ್ ಆಟಮ್ಗೆ ಎಸ್ ಪಿ ಹೈಬ್ರಿಡೈಸೇಷನ್, ಇನ್ನೊಂದು ಕಾರ್ಬನ್ ಆಟಮ್ಗೂ ಕೂಡ ಎಸ್ ಪಿ ಹೈಬ್ರಿಡೈಸೇಷನ್ ಆಗುತ್ತೆ. ಅದು ಕೂಡ ಇದೇ ರೀತಿ ಪ್ರಮೋಷನ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಅದರಲ್ಲೂ ಕೂಡ ಎಸ್ ಆರ್ಬಿಟಲಿಂದ ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ಸ್ಗೆ ಎಲೆಕ್ಟ್ರಾನ್ ಜಂಪ್ ಆಗುತ್ತೆ. ಆಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು 1s2, 2s1, 2px1, 2py1, 2pz1 ಅಂತ ಆಗ್ತದೆ. ಇಲ್ಲೂ ಕೂಡ 1s ಅಟಾಮಿಕ್ ಆರ್ಬಿಟಲ್ಲು ಮತ್ತು ಒಂದು ಪಿ ಅಟಾಮಿಕ್ ಆರ್ಬಿಟಲ್ಸು ಹೈಬ್ರಿಡೈಸೇಷನ್ಗೆ ಹೋಗ್ತದೆ. ಓಕೆ, ಅವಾಗಲೂ ಕೂಡ ನಾವು ಯಾವ ಸ್ಟ್ರಕ್ಚರ್ ಬರ್ತದೆ? ಓಕೆ, ಇದೇ ರೀತಿ ಸ್ಟ್ರಕ್ಚರ್ನ ಪಡ್ಕೊತಾ ಹೋಗ್ತೇವೆ ಲೈಕ್ ದಿಸ್. Okay, this is for one carbon atom. Similarly for another carbon also we are getting the same structure. Okay, like this. ಇದನ್ನು ಈ ರೀತಿ ಬರ್ಕೊಳ್ಳ ನಾನು. ಇದು 1sp hybrid orbital
another sp hybrid orbital. ಓಕೆ sp ಹೈಬ್ರಿಡ್ ಆರ್ಬಿಟಲ್ ಆಯಿತು. ನೆಕ್ಸ್ಟು ಇದು py ಅಟಾಮಿಕ್ ಆರ್ಬಿಟಲ್ಲು. ನೆಕ್ಸ್ಟ್ ಇದು pz ಅಟಾಮಿಕ್ ಆರ್ಬಿಟಲ್ಲು. ಓಕೆ ಇದು pz ಅಂತ ಕರಿತೀನಿ, ಇದನ್ನು ಏನಂತ ಕರಿತೀನಿ py ಅಂತ ಕರಿತೀನಿ. ಇದು sp ಹೈಬ್ರಿಡ್ ಆರ್ಬಿಟಲ್. ದಿಸ್ ಈಸ್ ಫಾರ್ ಒನ್ ಕಾರ್ಬನ್ ಆಟಮ್. ಓಕೆ ಸಿಮಿಲರ್ಲಿ ಫಾರ್ ಅನದರ್ ಕಾರ್ಬನ್ ಆಟಮ್ಗೆ ಏನಾಗ್ತದೆ, ಅನದರ್ ಕಾರ್ಬನ್ ಆಟಮ್ಗೂ ಕೂಡ ಅದೇ ರೀತಿ ಸ್ಟ್ರಕ್ಚರ್ನ ಪಡ್ಕೊಂಡಿರುತ್ತೆ. ಎರಡು sp ಹೈಬ್ರಿಡ್ ಆರ್ಬಿಟಲ್ ಇರುತ್ತೆ, ಎರಡು ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ಗಳು ಇರ್ತಾ ಹೋಗ್ತಾ ಇರುತ್ತೆ ಲೈಕ್ ದಿಸ್. ಇದು py ಅಟಾಮಿಕ್ ಆರ್ಬಿಟಲ್ಲು. ನೆಕ್ಸ್ಟು ಇದು pz ಅಟಾಮಿಕ್ ಆರ್ಬಿಟಲ್ಲು. pz ಅಟಾಮಿಕ್ ಆರ್ಬಿಟಲ್ಲು ಇಲ್ಲಿ ಏನೇನಾಗಿರುತ್ತೆ, ಇಲ್ಲಿ sp ಹೈಬ್ರಿಡ್ ಆರ್ಬಿಟಲ್ 1 ಎಲೆಕ್ಟ್ರಾನ್ಸ್ ಇರುತ್ತೆ, ಇದು sp ಹೈಬ್ರಿಡ್ ಆರ್ಬಿಟಲ್ಸ್ಗಳು 1 ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ sp hybrid orbital which contain 1 electron. And then sp hybridization ಆಗ್ತು ಅಂತ ಹೇಳಿದಾಗ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮು ಈ ರೀತಿ ಆಗಿಬಿಡುತ್ತೆ. ಇದು 1s ಆ್ಯಂಡ್ ದೆನ್ ಇಲ್ಲಿ 2 ಬಾಕ್ಸಸ್ನ ಬರಿತೀವಿ. ದಟ್ ಮೀನ್ಸ್ 2 sp ಹೈಬ್ರಿಡ್ ಆರ್ಬಿಟಲ್ಸ್ ಬಂದಿರುತ್ತೆ. ಓಕೆ 2 sp ಹೈಬ್ರಿಡ್ ಆರ್ಬಿಟಲ್ಸ್ ಬಂದಿರುತ್ತೆ. ಆ್ಯಂಡ್ ದೆನ್ ಪುನಃ 2 ಬಾಕ್ಸು ಹಾಗೇ ಇರುತ್ತೆ. ದಟ್ ಮೀನ್ಸ್ ಇದು py 2pz, ಇಲ್ಲಿ 1 1, ಇಲ್ಲೂ ಕೂಡ 1 1 ಇಷ್ಟಿರುತ್ತೆ. ಗೊತ್ತಾಗ್ತಾ ಇದೆಯಾ, 2 sp ಹೈಬ್ರಿಡ್ ಆರ್ಬಿಟಲ್ಸು. ಓಕೆ ಈ sp ಹೈಬ್ರಿಡ್ ಆರ್ಬಿಟಲ್ಸಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳಿದ್ದಾವೆ, 1 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಆ 1 ಎಲೆಕ್ಟ್ರಾನ್ಸ್ಗಳನ್ನ ಈ ರೀತಿ ಬರೆದಿದ್ದೀನಿ. ಓಕೆ ಈ pz ಮತ್ತು py ಅಲ್ಲಿ ಓಕೆ ಅಲ್ಲೂ ಕೂಡ 1 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಆ ಎಲೆಕ್ಟ್ರಾನ್ಸ್ನ ಈ ರೀತಿ ಬರಿತಾ ಹೋಗ್ತೀನಿ. ಓಕೆ ನೆಕ್ಸ್ಟು ಇಲ್ಲೂ ಅಷ್ಟೇ ಅನದರ್ ಕಾರ್ಬನ್ ಐಟಮ್ಗೂ ಸೇಮ್ ಹೈಬ್ರಿಡೇಷನ್ ಆಗಿರೋದ್ರಿಂದ ಇಲ್ಲಿ 1 sp ಹೈಬ್ರಿಡ್ ಆರ್ಬಿಟಲ್ಸ್ನ ಈ ರೀತಿ ಬರಿತೀನಿ. ಓಕೆ 1 sp ಹೈಬ್ರಿಡ್ ಆರ್ಬಿಟಲ್ಲಿ 1 ಎಲೆಕ್ಟ್ರಾನ್ಸ್ ಇದೆ, ಆ ಎಲೆಕ್ಟ್ರಾನ್ಸ್ನ ನಾನು ಈ ರೀತಿ ಬರಿತಾ ಹೋಗ್ತೇನೆ. ಓಕೆ ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ನೆಕ್ಸ್ಟ್ ಏನಾಗುತ್ತೆ, ಇದು ದೇ ಆರ್ ನಾಟ್ ಸ್ಟೇಬಲ್. ಓಕೆ ಇವು ಸ್ಟೇಬಲ್ ಆಗಿರೋದಿಲ್ಲ. ಹಾಗಾಗಿ ಈ sp ಹೈಬ್ರಿಡ್ ಆರ್ಬಿಟಲ್ಲು ಈ sp ಹೈಬ್ರಿಡ್ ಆರ್ಬಿಟಲ್ಲು ಹೆಡ್ ಆನ್ ಓವರ್ಲ್ಯಾಪಿಂಗ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ ಹೆಡ್ ಆನ್ ಓವರ್ಲ್ಯಾಪಿಂಗ್ ಆದಾಗ ಏನಾಗುತ್ತೆ, ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್ ಲೈಕ್ ದಿಸ್. 1 ಹೈಬ್ರಿಡ್ ಆರ್ಬಿಟಲ್ಲು ಆ್ಯಂಡ್ ದೆನ್ ಅನದರ್ ಹೈಬ್ರಿಡ್ ಆರ್ಬಿಟಲ್ಲು. ಓಕೆ ಬೋತ್ ಆರ್ sp ಹೈಬ್ರಿಡ್ ಆರ್ಬಿಟಲ್, ಬೋತ್ ಆರ್ ಕಂಟೈನ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು. ಓಕೆ ಸಿಮಿಲರ್ಲಿ ಅನದರ್ sp ಹೈಬ್ರಿಡ್ ಆರ್ಬಿಟಲ್ಸ್ಗಳು ಓವರ್ಲ್ಯಾಪ್ ಆಗ್ತಾವೆ ಅಂತ ಹೇಳಿದಾಗ ಯಾವ ಟೈಪ್ ಆಫ್ ಹೈಬ್ರಿಡ್ ಓವರ್ಲ್ಯಾಪ್ ಆಗ್ತದೆ, ಹೆಡ್ ಆನ್ ಓವರ್ಲ್ಯಾಪಿಂಗ್ ವಿಲ್ ಬಿ ಟೇಕಿಂಗ್ ಪ್ಲೇಸ್ ಲೈಕ್ ದಿಸ್. ಇದು ಹೆಡ್ ಆನ್ ಓವರ್ಲ್ಯಾಪ್ ಆಗುತ್ತೆ. ಓಕೆ ಇಲ್ಲೂ ಕೂಡ 1 ಎಲೆಕ್ಟ್ರಾನ್ಸ್ಗಳು ಹಾಗೇ ಇರುತ್ತೆ. ಒನ್ಸ್ ದ ಹೆಡ್ ಆನ್ ಓವರ್ಲ್ಯಾಪಿಂಗ್ ವಿಲ್ ಬಿ ಹಕ್ಕರ್, ದೆನ್ ಕಾರ್ಬನ್ ವಿಲ್ ಫಾರ್ಮ್ ಆನ್ ಸಿಂಗಲ್ ಬಾಂಡ್ ವಿತ್ ಅನದರ್ ಕಾರ್ಬನ್. ಕಾರ್ಬನ್ನು ಇನ್ನೊಂದು ಕಾರ್ಬನ್ ಜೊತೆ ಸಿಂಗಲ್ ಬಾಂಡ್ ಫಾರ್ಮೇಷನ್ ಮಾಡಿರುತ್ತೆ. ಗೊತ್ತಾಗ್ತಾ ಇದೆಯಾ, ಈ ಬಾಂಡನ್ನು ನಾವೇನಂತ ಕರಿತೀವಿ, ಸಿಗ್ಮಾ ಬಾಂಡ್ ಅಂತ ಕರಿತೀವಿ. ಈ ಬಾಂಡ್ನ ಏನಂತ ಕರಿತೀವಿ, ಸಿಗ್ಮಾ ಬಾಂಡ್ ಅಂತ ಕರಿತೀವಿ. ನೆಕ್ಸ್ಟು py ಅಟಾಮಿಕ್ ಆರ್ಬಿಟಲ್ಲು. ಓಕೆ py ಅಟಾಮಿಕ್ ಆರ್ಬಿಟಲ್ಲು ಹಾಗೆ ಇದೆ. ಇದು ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಲು, ಇಲ್ಲೂ ಪ್ಯೂರ್ ಅಟಾಮಿಕ್ ಆರ್ಬಿಟಲ್ ಹಾಗೆ ಇದೆ. ಇವೆರಡು ಯಾವುದು, py ಅಟಾಮಿಕ್ ಆರ್ಬಿಟಲ್ಲು. ಓಕೆ ಬೋತ್ ಆರ್ ಕಂಟೈನ್ 1 ಅನ್ಪೇರ್ಡ್ ಎಲೆಕ್ಟ್ರಾನ್ ಬಟ್ ಆಪೋಸಿಟ್ ಇನ್ ಸ್ಪಿನ್. ಓಕೆ ಆವಾಗ ಏನಾಗುತ್ತೆ, ದೇ ಅಂಡರ್ಗೋ ಓವರ್ಲ್ಯಾಪಿಂಗ್. ಓಕೆ ದೇ ಅಂಡರ್ಗೋ ಓವರ್ಲ್ಯಾಪಿಂಗ್ ಲೈಕ್ ದಿಸ್. py overlap with py, here they can overlap with another py. ಓಕೆ ಈ ಎರಡು ಸೇರಿ ಒಂದೇ ಒಂದು ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಯಾಕಂದರೆ ಹೆರೆಡ್ ಲೋಬ್ ಅಂತ ಹೇಳಿದ್ರೆ ಒಂದೇ ಆರ್ಬಿಟಲ್ ಇರೋದ್ರಿಂದ ಒಂದೇ ಒಂದು ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಯಾವ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ, ಪೈ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ. ಯಾಕೆ ಪೈ ಬಾಂಡ್ ಫಾರ್ಮೇಷನ್ ಆಗಿರುತ್ತೆ, ಬಿಕಾಸ್ ದೇ ಆರ್ ಅಂಡರ್ಗೋ ಸೈಡ್ ವೈಸ್ ಓವರ್ಲ್ಯಾಪಿಂಗ್. Okay, once the sideways overlapping will be occur, resulting in the formation of pi bond. Okay, pi bond formation ಆಯಿತು. ಓಕೆ ಇದು ಒಂದು ಪೈ ಬಾಂಡು. ಓಕೆ ಈ ಒಂದು ಪೈ ಬಾಂಡು. ಸಿಮಿಲರ್ಲಿ
ಈ ಪಿ ಝೆಡ್ ಮತ್ತು ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ಸ್ಗಳಿದ್ದಾವೆ. ಇದು ಒಂದು ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ಲು, ಆ್ಯಂಡ್ ದೆನ್ ದಿಸ್ ಒನ್ ಇಸ್ ನೋನ್ ಇಟ್ ಆಸ್ ಅನದರ್ ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್. ಓಕೆ, ಈ ಪಿ ಝೆಡ್ ಅಟಾಮಿಕ್ ಆರ್ಬಿಟಲಲ್ಲೂ ಕೂಡ ಏನಿದ್ದಾವೆ, ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳಿದ್ದಾವೆ, ಬಟ್ ಆಪೋಸಿಟ್ ಇನ್ ಸ್ಪಿನ್. Therefore, these two pure atomic orbitals are undergo sideways overlap. Okay, again they undergo sideways overlap like this. Okay, ಈ ರೀತಿ sideways overlap ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಈ sideways overlapping ಆದಾಗ ಯಾವ ಬಾಂಡ್ ಫಾರ್ಮೇಷನ್ ಆಗುತ್ತೆ, ಅಗೇನ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಪೈ ಬಾಂಡ್. ಓಕೆ, ಪುನಃ ಯಾವ ಬಾಂಡ್ ಫಾರ್ಮೇಷನ್ ಆಯಿತು, ಪೈ ಬಾಂಡ್. ಆ ಪೈ ಬಾಂಡ್ನ ನಾನು ಈ ರೀತಿ ಬರ್ಕೋತೀನಿ. ಅಲ್ಲಿಗೆ ಎಷ್ಟು ಸಿಗ್ಮಾ ಬಾಂಡು ಎಷ್ಟು ಪೈ ಬಾಂಡ್ ಫಾರ್ಮೇಷನ್ ಆಯಿತು, ಒಂದು ಸಿಗ್ಮಾ ಬಾಂಡು, ಓಕೆ, ಒಂದು ಪೈ ಬಾಂಡ್ ಫಾರ್ಮೇಷನ್ ಆಯಿತು. ಸಾರಿ, ಎರಡು ಪೈ ಬಾಂಡ್ ಫಾರ್ಮೇಷನ್ ಆಯಿತು. ಯಾವುದ್ರ ನಡುವೆ, ಕಾರ್ಬನ್ ಮತ್ತು ಕಾರ್ಬನ್ಗಳ ನಡುವೆ. ಗೊತ್ತಾಗ್ತಾ ಇದೆಯಾ, ಕಾರ್ಬನ್ ಮತ್ತು ಕಾರ್ಬನ್ ನಡುವೆ ಏನಿದೆ, ಒಂದು ಸಿಗ್ಮಾ ಬಾಂಡು ಮತ್ತು ಟೂ ಪೈ ಬಾಂಡ್ ಇದ್ದಾವೆ. ಓಕೆ, ನೆಕ್ಸ್ಟು ಈ ಹೈಬ್ರಿಡ್ ಆರ್ಬಿಟಲ್ಲು, ಈ ಹೈಬ್ರಿಡ್ ಆರ್ಬಿಟಲ್ ಎಂಟಿ ಇದ್ದಾವೆ. ಈ ಹೈಬ್ರಿಡ್ ಆರ್ಬಿಟಲ್ಸ್ಗಳು ಏನಾಗುತ್ತೆ, ಎರಡು ಹೈಡ್ರೋಜನ್ ಇದ್ದಾವಲ್ಲ, ಆ ಎರಡು ಹೈಡ್ರೋಜನ್ ಜೊತೆ ಓವರ್ಲ್ಯಾಪ್ ಆಗ್ತದೆ. ಎಸ್ ಪಿ ಎಸ್ ಓವರ್ಲ್ಯಾಪ್ ವಿಲ್ ಬಿ ಈಸಿಲಿ ಟೇಕಿಂಗ್ ಪ್ಲೇಸ್. ಯಾಕಂತ ಹೇಳಿದ್ರೆ ಹೈಡ್ರೋಜನ್ ಅಂತ ಹೇಳಿದಾಗ ಅಟಾಮಿಕ್ ನಂಬರ್ 1, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 1s1. ಇನ್ ಅನ್ ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮ್ ಆಲ್ಸೋ ದೇ ಕಂಟೈನ್ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಓಕೆ, ದ ಶೇಪ್ ಆಫ್ ದಿಸ್ s orbital is spherical in shape which contain one unpaired electron. Okay, here two hydrogen atom is there. This is for one hydrogen atom. For another hydrogen atom also they attain the same structure. Okay, then they can overlap with sp hybrid orbital of an one carbon atom. Okay, ಈ ಹೈಡ್ರೋಜನ್ ಅನದರ್ sp hybrid orbital ಜೊತೆ ಓವರ್ಲ್ಯಾಪ್ ಆಗುತ್ತೆ. ಇಲ್ಲಾಗೋದು ಯಾವುದು, ಕಾರ್ಬನ್ ಮತ್ತು ಕಾರ್ಬನ್ಗಳ ನಡುವೆ. ಇಲ್ಲಾಗೋದು sp hybrid orbital of one carbon atom and then hydrogen atom. ಓಕೆ, ಪ್ಯೂರ್ ಎಸ್ ಅಟಾಮಿಕ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗುತ್ತೆ. ಇಲ್ಲೂ ಕೂಡ ಅದೇ ರೀತಿ ಓವರ್ಲ್ಯಾಪ್ ಆಗುತ್ತೆ. ಓಕೆ, ಇಲ್ಲೂ ಕೂಡ ಅದೇ ರೀತಿ ಓವರ್ಲ್ಯಾಪ್ ಆಗುತ್ತೆ. ಅವಾಗ ಏನಾಗುತ್ತೆ, ಹೆಡ್ ಆನ್ ಓವರ್ಲ್ಯಾಪಿಂಗ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಪುನಃ ಹೆಡ್ ಆನ್ ಓವರ್ಲ್ಯಾಪ್ ಆಗುತ್ತೆ, ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಸಿಗ್ಮಾ ಬಾಂಡ್. ಹಿಯರ್ ಆಲ್ಸೋ ದೇ ಫಾರ್ಮ್ ಆನ್ ಸಿಗ್ಮಾ ಬಾಂಡ್. Okay, therefore the structure of ethine will be carbon, triple bond carbon, single bond hydrogen, here also single bond hydrogen. The bond angle is 180 degree. Okay, HCC bond angle is 180 degree. Again CCH bond angle is also 180 degree. Okay, therefore this is the structure of ethine. Okay, in an ethine carbon is undergo which type of hybridization, sp hybridization. Okay, and then pure atomic orbital present on the carbon like py atomic orbital and then pz atomic orbital, they undergo sideways overlapping. ಗೊತ್ತಾಗ್ತಾ ಇದೆಯಾ, ಇದು ಯಾವುದ್ರದ್ದು ಸ್ಟ್ರಕ್ಚರು, ethine ಸ್ಟ್ರಕ್ಚರು. That means these electrons are filled by electron that can be donated by carbon and then hydrogen. ಕಾರ್ಬನ್ ಮತ್ತು ಹೈಡ್ರೋಜನ್ಗಳು ಎಲೆಕ್ಟ್ರಾನ್ಸ್ ಕೊಡುತ್ತಲ್ಲ, ಅದ್ರ ಜೊತೆ ಓವರ್ಲ್ಯಾಪಿಂಗ್ ಆಗ್ತದೆ. ಓಕೆ, ಇಲ್ಲಿ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಆಗ್ತದೆ. 2py of an one carbon atom is sideways overlap with an 2py of an another carbon atom. ಗೊತ್ತಾಗ್ತಾ ಇದೆಯಾ, ದಿಸ್ ಈಸ್ ದಿ ಸ್ಟ್ರಕ್ಚರ್, ದಿಸ್ ಈಸ್ ದಿ structure of ethine molecules. Then how many sigma bond is present in an ethine? Totally 3 sigma bond is present. Okay, totally how many sigma bond? 3 sigma bonds are present and then 2 pi bonds are present in an ethine molecules. Okay, ethine molecules ಅಲ್ಲಿ, okay, ethine molecules ಅಲ್ಲಿ 3 ಸಿಗ್ಮಾ ಬಾಂಡು ಮತ್ತು 2 ಪೈ ಬಾಂಡ್ಗಳು ಇರ್ತದೆ. ಗೊತ್ತಾಗ್ತಾ ಇದೆಯಾ, ದಿಸ್ ಈಸ್ ರಿಗಾರ್ಡಿಂಗ್ sp hybridization. What is the percentage of s character? 50%. p character again 50%. sp2 hybridization.
ಓಕೆ, ವಾಟ್ ಯು ಮೀನ್ ಬೈ sp2 ಹೈಬ್ರಿಡೈಸೇಷನ್? ಈ sp2 ಹೈಬ್ರಿಡೈಸೇಷನ್ ಅಂದರೆ ಏನು? ಒಂದು s ಅಟಾಮಿಕ್ ಆರ್ಬಿಟಲ್ಲು ಮತ್ತು 2 p ಅಟಾಮಿಕ್ ಆರ್ಬಿಟಲ್ಸು ಹೈಬ್ರಿಡೈಸೇಷನ್ ಆಗ್ತು ಅಂತ ಹೇಳಿದ್ರೆ ದೆನ್ ವಿ ಆರ್ ಗೆಟಿಂಗ್ sp2 ಹೈಬ್ರಿಡ್ ಆರ್ಬಿಟಲ್ಸ್. ಓಕೆ, s ಅಟಾಮಿಕ್ ಆರ್ಬಿಟಲ್ಲು spherical in shape, p atomic orbital, either it may be px py or pyz pz or px pz, it may be anything. Okay, now I am considering the px and then py. Okay, px atomic orbital ಮತ್ತೆ py atomic orbital na ತಗೋತೀನಿ. Okay, both are p orbitals, but here the electron density concentrated only on x axis. Okay, therefore it is regarded as a molecular axis. ಇಲ್ಲಿ y axis ಅಲ್ಲಿ electron density concentrate ಆಗಿರುತ್ತೆ. Then how many hybrid orbitals we are getting? Okay, how many number of atomic orbitals are undergo hybridization? The same number of hybrid orbitals we are getting. Okay, ಇಲ್ಲಿ 3 ಅಟಾಮಿಕ್ ಆರ್ಬಿಟಲ್ಸ್ಗಳು ಹೈಬ್ರಿಡೈಸೇಷನ್ ಆಗ್ತಾ ಇದೆ, ಹಾಗಾಗಿ 3 ಹೈಬ್ರಿಡ್ ಆರ್ಬಿಟಲ್ಸ್ಗಳು ಬರ್ತವೆ. ಆ 3 ಹೈಬ್ರಿಡೈಸ್ ಆರ್ಬಿಟಲ್ಸ್ಗಳನ್ನ ನಾನು sp2 ಹೈಬ್ರಿಡ್ ಆರ್ಬಿಟಲ್ಸ್ ಅಂತ ಕರಿತಾ ಹೋಗ್ತೇನೆ. Okay, like this. This is an 1 sp hybrid orbital. Okay, this is an another sp hybrid orbital. This is an another sp2 hybrid orbital. Okay, 3 sp2 hybrid orbitals we are getting. Okay, the characteristic of hybrid orbital is the electron density concentrated only on one region. Okay, ಈ ಎಲೆಕ್ಟ್ರಾನ್ ಡೆನ್ಸಿಟಿಗಳು ಎಲ್ಲಿದ್ದಾವೆ? ಒಂದೇ ಒಂದು ರೀಸನಲ್ಲಿ ಇದ್ದಾವೆ. ಅವಾಗ ಏನು ಮಾಡ್ತೀನಿ ನಾನು? ವಿ ವಾಂಟ್ ಟು ಬಿಕಾಸ್ ಎಲೆಕ್ಟ್ರಾನ್ ಡೆನ್ಸಿಟಿಗಳು ಒಂದೇ ರೀಸನಲ್ಲಿ ಇತ್ತು ಅಂತ ಹೇಳಿದಾಗ ಅವು ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ನೆಗೆಟಿವ್ ಚಾರ್ಜು ರಿಪಲ್ಷನ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಈ ಹೈಬ್ರಿಡ್ ಆರ್ಬಿಟಲ್ಗಳು ಹತ್ತಿರ ತಂದಾಗ ಏನಾಗುತ್ತೆ? ರಿಪಲ್ಷನ್ ಆಗಿಬಿಡುತ್ತೆ. ಯಾಕಂದರೆ ಎಲೆಕ್ಟ್ರಾನ್ ಕ್ಲೌಡ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಹಾಗಾಗಿ ಏನಾಗುತ್ತೆ? ಈ ಹೈಬ್ರಿಡ್ ಆರ್ಬಿಟಲ್ಸ್ಗಳು ದೇ ಆರ್ ಓರಿಯೆಂಟೆಡ್ ಇನ್ ಸ್ಪೇಸ್. ಓಕೆ, ಸ್ಪೇಸಲ್ಲಿ ಓರಿಯೆಂಟೇಷನ್ ಆಗ್ತದೆ. ಓಕೆ, ಯಾವ ರೀತಿ ಸ್ಪೇಷಲ್ ಓರಿಯೆಂಟೇಷನ್ ಆಗುತ್ತೆ? ಲೈಕ್ ಎ ಪ್ಲೇನ್ ಟ್ರಯಾಂಗ್ಯುಲರ್ ಇನ್ ಜಿಯೋಮೆಟ್ರಿ. ಪ್ಲೇನ್ ಟ್ರಯಾಂಗ್ಯುಲರ್ ಓಕೆ ಇನ್ ಜಿಯೋಮೆಟ್ರಿ. ಓಕೆ, ಪ್ಲೇನ್ ಟ್ರಯಾಂಗ್ಯುಲರ್ ರೀತಿ ಆಕ್ರಮಣ ಮಾಡ್ತಾ ಹೋಗ್ತಾ ಇರುತ್ತೆ ಈ 3 ಹೈಬ್ರಿಡ್ ಆರ್ಬಿಟಲ್ಸ್ಗಳು. ಇದು ಒಂದು ಹೈಬ್ರಿಡ್ ಆರ್ಬಿಟಲ್ಲು. ಓಕೆ, sp2 hybrid orbital, and then similarly another sp2 hybrid orbital. This is an another sp2 hybrid orbital, and this one is known it as another sp2 hybrid orbital. Okay, then it will be look like a plane triangular in geometry. Triangle shape irutte. ಗೊತ್ತಾಗ್ತಾ ಇದೆಯಾ? And then bond angle is 120 degree. Okay, bond angle is 120 degree. ಬಾಂಡ್ ಆ್ಯಂಗಲ್ ಏನಾಗಿರುತ್ತೆ? 120 ಡಿಗ್ರಿ ಇರ್ತಾ ಹೋಗ್ತಾ ಇರುತ್ತೆ. ಈ sp2 ಹೈಬ್ರಿಡ್ ಆರ್ಬಿಟಲ್ಲಿ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಏನು, ಪರ್ಸೆಂಟೇಜ್ ಆಫ್ ಪಿ ಕ್ಯಾರೆಕ್ಟರ್ ಎಷ್ಟಿರುತ್ತೆ? ಓಕೆ, ಈಗ 3 ಹೈಬ್ರಿಡ್ ಆರ್ಬಿಟಲ್ ಇದೆ. 3 ಹೈಬ್ರಿಡ್ ಆರ್ಬಿಟಲಲ್ಲೂ ಕೂಡ ಒಂದು 100% ಅಂತ ಹೇಳಿದಾಗ 100/3 ಅಂತ ತಗೋತೀವಿ. ಅವಾಗ ಏನಾಗುತ್ತೆ? 33.33% ಆಯಿತು. ಈ ಹೈಬ್ರಿಡ್ ಆರ್ಬಿಟಲ್ಲಿ ಎಸ್ ಕ್ಯಾರೆಕ್ಟರ್ ಎಷ್ಟಿರುತ್ತೆ? 33.33% ಆಫ್ ಎಸ್ ಕ್ಯಾರೆಕ್ಟರ್ ಪ್ರೆಸೆಂಟ್ ಆಗಿರುತ್ತೆ. ರಿಮೈನಿಂಗ್ ವಿಲ್ ಬಿ ದಿ ಪಿ ಕ್ಯಾರೆಕ್ಟರ್ ಬಿಕಾಸ್ 2 ಪಿ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಅಂಡರ್ಗೋ ಹೈಬ್ರಿಡೈಸೇಷನ್. ಹಾಗಾಗಿ ಪಿ ಕ್ಯಾರೆಕ್ಟರ್ ಎಷ್ಟಿದೆ? ಪರ್ಸೆಂಟೇಜ್ ಆಫ್ ಪಿ ಕ್ಯಾರೆಕ್ಟರ್ ಇನ್ sp2 ಹೈಬ್ರಿಡ್ ಆರ್ಬಿಟಲ್ ಈಸ್ 66.666% ಇರ್ತಾ ಹೋಗ್ತಾ ಇರುತ್ತೆ. ದಿಸ್ ಈಸ್ ರಿಗಾರ್ಡಿಂಗ್ sp2 ಹೈಬ್ರಿಡೈಸೇಷನ್. ಓಕೆ, ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಒಂದು ಎಕ್ಸಾಂಪಲ್ನ ತೊಗೋತೀನಿ. ಯಾವುದು ಎಕ್ಸಾಂಪಲ್ ತೊಗೊಳ್ಳಿ? ಬೋರಾನ್ ಟ್ರೈಕ್ಲೋರೈಡ್ನ ತೊಗೊಳ್ಳಿ. ಓಕೆ, ಬೋರಾನ್ ಟ್ರೈಕ್ಲೋರೈಡ್. ಓಕೆ, ಫಾರ್ಮೇಷನ್ ಆಫ್ ಬೋರಾನ್ ಟ್ರೈಕ್ಲೋರೈಡ್ ಈಸ್ ಅನ್ ಎಕ್ಸಾಂಪಲ್ ಫಾರ್ sp2 ಹೈಬ್ರಿಡೈಸೇಷನ್. ಓಕೆ, ಈ sp2 ಹೈಬ್ರಿಡೈಸೇಷನ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಯಾವುದು? ಬೋರಾನ್ ಟ್ರೈಕ್ಲೋರೈಡ್, BCl3. ಗೊತ್ತಾಗ್ತಾ ಇದೆಯಾ? ಈಗ ಬೋರಾನ್ ಇಸ್ ಅನ್ ರಿಗಾರ್ಡ್ ಆಸ್ ಅನ್ ಸೆಂಟ್ರಲ್ ಆಟಮ್. ಅಟಾಮಿಕ್ ನಂಬರ್ ಆಫ್ ಬೋರಾನ್ ಎಷ್ಟಿರುತ್ತೆ? ಓಕೆ, ಅಟಾಮಿಕ್ ನಂಬರ್ ಆಫ್ ಬೋರಾನು 5 ಇರುತ್ತೆ.
ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು 1s2 2s2 2p1 ಅಂತ ಆಯಿತು. ಓಕೆ, ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ನಾನು ಗ್ರೌಂಡ್ ಸ್ಟೇಟ್, ಓಕೆ, ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರೀತಾ ಹೋಗ್ತೇನೆ. ಯಾವ ಕಾನ್ಫಿಗರೇಷನ್ನು, ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು. ಓಕೆ, ಈ ಇನ್ ಎನ್ ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮಲ್ಲಿ ಈ ಸೇಮ್ ಗ್ರೌಂಡ್ ಸ್ಟೇಟ್ ಆಫ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ರೀತಿ ಬರೀತೀನಿ. ಓಕೆ, 1s, ದಿಸ್ ಈಸ್ ಫಾರ್ 2s ಆ್ಯಂಡ್ ದೆನ್ ದಿಸ್ ಈಸ್ ಫಾರ್ 2p. ಓಕೆ, 2p ಅಂತ ಹೇಳಿದಾಗ 2px 2py 2pz. ಇಲ್ಲಿ ಫಸ್ಟ್ ಸಿಂಗಲಿ ಫಿಲ್ಡ್ ಆ್ಯಂಡ್ ದೆನ್ ಸ್ಟಾರ್ಟ್ ಪೇರಿಂಗ್. ಇಲ್ಲೂ ಸಿಂಗಲಾಗಿ ಫಿಲ್ಡ್ ಅಪ್ ಆಗುತ್ತೆ, ಸ್ಟಾರ್ಟ್ ಪೇರಿಂಗ್. ಇಲ್ಲಿ ಸಿಂಗಲಾಗಿ ಫಿಲ್ಅಪ್ ಆಗಿರುತ್ತೆ. ದಿಸ್ ಈಸ್ ದಿ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಓಕೆ, 3 ಕ್ಲೋರಿನ್ ಆಟಮ್ಗಳು ಬೋರಾನಿಗೆ ಬಂತು ಅಂತ ಹೇಳಿದಾಗ, ಓಕೆ, ಬೋರಾನ್ಗೆ ಅಪ್ರೋಚ್ ಮಾಡ್ತಾ ಇದ್ದಾವೆ ಅಂತ ಅಂದ್ಕೊಂಡಾಗ ಬೋರಾನ್ ಗೆಟ್ ಎಕ್ಸೈಟೆಡ್. ಈಗ ನಿಮಗೆ ಯಾರೋ ಒಂದು 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮ 10 ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ. ಓಕೆ, 10 ರೂಪಾಯಿ ಇರುತ್ತೆ, ನಿಮ್ಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾಗ ಏನಾಗುತ್ತೆ, ಎಕ್ಸೈಟ್ ಆಗಿಬಿಡ್ತೀರಾ. ಗೊತ್ತಾಗ್ತಾ ಇದೆಯಾ, ಎಕ್ಸೈಟ್ ಆಗಿಬಿಡ್ತೀರಾ. ಆಗ ಆ 10 ರೂಪಾಯಿನ ಏನು ಮಾಡ್ತೀರಾ, ಓಕೆ, ಪಕ್ಕದವನು ಕೊಟ್ಟರು ಕೊಡ್ಬೋದು, ಅಥವಾ ಇನ್ನೂ ಜಾಸ್ತಿ ಆಗ್ತದೆ ಅಂತ ಮಡಿಕೊಂಡ್ರೂ ಮಡಿಕೋಬೋದು ನೀವೇ. ಓಕೆ, ಅದೇ ರೀತಿ ಇಲ್ಲೂ ಆಗ್ತದೆ. ಇಲ್ಲೇನು ಮಾಡುತ್ತೆ, ಎಕ್ಸೈಟ್ ಆದಾಗ ಏನಾಗುತ್ತೆ, 2s ಅಟಾಮಿಕ್ ಆರ್ಬಿಟಲ್ಸ್ಗಳಲ್ಲಿ 1 ಎಲೆಕ್ಟ್ರಾನ್ಸ್ಗಳು ಇದ್ದಿದ್ದು 2p ಲೆವೆಲ್ಗೆ ಜಂಪ್ ಆಗಿಬಿಡುತ್ತೆ. ಓಕೆ, ಯಾವಾಗ ವೆನ್ ದ 3 chlorine is approached to boron, boron get excited. Then excited state electronic configuration of the same boron may be written like this, B astatine ಅಂತ ಬರೀತೀನಿ. B astatine ಅಂದರೆ ಎಕ್ಸೈಟೆಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಬೋರಾನ್ ಅಂತ ಅರ್ಥ. ಅಲ್ಲೂ ಕೂಡ ಅಟಾಮಿಕ್ ನಂಬರ್ ಎಷ್ಟಿರುತ್ತೆ, 5 ಇರುತ್ತೆ. ಓಕೆ, ಬಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟಿರುತ್ತೆ, 1s 2s. ಹಿಯರ್ ದಿಸ್ ಒನ್ ಇಸ್ ನೋನ್ ಇಟ್ ಆಸ್ 2p. 1 ಎಲೆಕ್ಟ್ರಾನ್ಸು 2s ಇಂದ 2pyಗೆ ಜಂಪ್ ಹೊಡೆಯುತ್ತೆ. ಓಕೆ, ಲೈಕ್ ದಿಸ್. ಓಕೆ, ದೇರ್ಫಾರ್ ಇದನ್ನು 2py, ಇದನ್ನು 2px ಆ್ಯಂಡ್ ದೆನ್ ಇದನ್ನು 2pz ಅಂತಲೂ ಕೂಡ ಕರಿಬೋದು. ಓಕೆ, ವೆದರ್ ಇಟ್ ಈಸ್ ಸ್ಟೇಬಲ್? ನೋ, ಇಟ್ ಈಸ್ ನಾಟ್ ಸ್ಟೇಬಲ್ ಬಿಕಾಸ್ chlorine is not stable. In order to attain the stability, each chlorine atom will require 1 electrons. ಓಕೆ, ಗೊತ್ತಾಗ್ತಾ ಇದೆಯಾ? ಯಾಕಂದರೆ ಆಕ್ಟೇಟ್ ರೂಲ್ಸ್ನ ಒಬೆ ಮಾಡಬೇಕು ಅಂತ ಹೇಳಿದಾಗ ಕ್ಲೋರಿನ್ಗಳಿಗೆ 1 ಎಲೆಕ್ಟ್ರಾನ್ಸು ರಿಕ್ವೈರ್ಮೆಂಟು ಇದ್ದಾವೆ. ಓಕೆ, ಹಾಗಾಗಿ ಏನಾಗುತ್ತೆ, ಇಲ್ಲಿ ಬೋರಾನಲ್ಲಿ ದೇ ಅಂಡರ್ಗೋ ಹೈಬ್ರಿಡೈಸೇಷನ್. ಓಕೆ, ಯಾವುದೋ 1s ಅಟಾಮಿಕ್ ಆರ್ಬಿಟಲ್ಲು ಆ್ಯಂಡ್ ದೆನ್ 2p ಅಟಾಮಿಕ್ ಆರ್ಬಿಟಲ್ ಆರ್ ಅಂಡರ್ಗೋ ಹೈಬ್ರಿಡೈಸೇಷನ್ನು. 1s ಅಟಾಮಿಕ್ ಆರ್ಬಿಟಲ್ಲು 2p ಆರ್ಬಿಟಲ್ಸ್ಗಳು ಹೈಬ್ರಿಡೈಸೇಷನ್ ಆದಾಗ ನಮಗೆ sp ಹೈಬ್ರಿಡ್ ಆರ್ಬಿಟಲ್ ಅನ್ನೋದು ಬರ್ತದೆ. ವಿ ಆರ್ ಗೆಟಿಂಗ್ sp ಹೈಬ್ರಿಡ್ ಆರ್ಬಿಟಲ್ಸ್. ಓಕೆ, ಈ ಹೈಬ್ರಿಡ್ ಆರ್ಬಿಟಲ್ಸ್ಗಳು ಯಾವ ರೀತಿ ಇರ್ತದೆ ಅಂತ ನೋಡಿದ್ವಿ. ಲೈಕ್ ದಿಸ್, s ಅಟಾಮಿಕ್ ಆರ್ಬಿಟಲ್ಸ್ಗೆ ಸ್ಪೆರಿಕಲ್ ಇನ್ ಶೇಪ್ ಇರುತ್ತೆ. px ಅಟಾಮಿಕ್ ಆರ್ಬಿಟಲ್ಸ್ಗೆ ಡಂಬಲ್ ಇನ್ x ಆಕ್ಸಿಸ್ ಇರುತ್ತೆ. ಆ್ಯಂಡ್ ದೆನ್ py ಅಟಾಮಿಕ್ ಆರ್ಬಿಟಲ್ಸ್ಗೆ ಡಂಬಲ್ ಇನ್ y ಆಕ್ಸಿಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ವಿ ಆರ್ ಗೆಟಿಂಗ್ 3sp2 hybrid orbital like this. 1sp2 hybrid orbital, 2sp2 hybrid orbital and then 3. Totally we are getting 3sp2 hybrid orbital. All the hybrid orbital are same shape and same energy. ಈ ಹೈಬ್ರಿಡ್ ಆರ್ಬಿಟಲ್ಸ್ಗಳಿಗೆ ಏನಿರುತ್ತೆ, ಸೇಮ್ ಶೇಪ್ ಇರುತ್ತೆ ಮತ್ತು ಸೇಮ್ ಎನರ್ಜಿ ಕೂಡ ಇರ್ತದೆ. ಓಕೆ, ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ಹೈಬ್ರಿಡ್ ಆರ್ಬಿಟಲ್ ಈಸ್ ದ ಎಲೆಕ್ಟ್ರಾನ್ ಡೆನ್ಸಿಟಿ ಈಸ್ ಕಾನ್ಸಂಟ್ರೇಟೆಡ್ ಓನ್ಲಿ ಆನ್ 1 ರೀಸನ್. ಆ ಎಲೆಕ್ಟ್ರಾನ್ ಡೆನ್ಸಿಟಿ ಅನ್ನೋದು ಒಂದೇ ಒಂದು ರೀಸನಲ್ಲಿ ಕಾನ್ಸಂಟ್ರೇಷನ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ, ಎಲೆಕ್ಟ್ರಾನ್ ಒಂದೇ ಕಡೆ ಕಾನ್ಸಂಟ್ರೇಷನ್ ಆಗಿದ್ದಾಗ ಓಕೆ ಸಿಮಿಲರ್ ಚಾರ್ಜ್ಗಳು ನಿಯರರ್ ಬಂದುಬಿಡುತ್ತೆ. ಓಕೆ, ಸಿಮಿಲರ್ ಚಾರ್ಜ್ ನಿಯರರ್ ಬಂದಾಗ ಏನಾಗುತ್ತೆ, ರಿಪಲ್ಷನ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಆ ರಿಪಲ್ಷನ್ಸ್ನ ತಪ್ಪಿಸೋಕೆ ಏನು ಮಾಡ್ತೀವಿ, ದೀಸ್ ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ ಆರ್ ಓರಿಯೆಂಟೆಡ್ ಇನ್ ಸ್ಪೇಸ್.
ಓಕೆ, ಇದು ಸ್ಪೇಸಲ್ಲಿ ಓರಿಯೆಂಟೇಷನ್ ಆಗ್ತದೆ, ಲೈಕ್ ಎ ಪ್ಲೇನ್ ಟ್ರಯಾಂಗ್ಯುಲರ್ ಇನ್ ಜೊಮೆಟ್ರಿ. ಓಕೆ, ಇಲ್ಲೆಲ್ಲ ಏನಾಗಿದೆ, 1 ಎಲೆಕ್ಟ್ರಾನ್ಸು, ಇಲ್ಲೂ ಕೂಡ 1 ಎಲೆಕ್ಟ್ರಾನ್ಸು, ಇಲ್ಲೂ 1 ಎಲೆಕ್ಟ್ರಾನ್ಸ್ ಇತ್ತು. ಓಕೆ, ಆಲ್ ದ sp2 hybrid orbital, 3 sp2 hybrid orbital contain 1 unpaired electron like this. ಇದು 1 hybrid orbital, ಇದು another hybrid orbital, ಇದು another hybrid orbital. All are sp2, all are sp2 hybrid orbital. Okay, all are contain 1 unpaired electron like this. ಒಂದು ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ಕ್ಲೋರಿನ್ ಇದೆ. ಓಕೆ, ಕ್ಲೋರಿನ್ ಅಟಾಮಿಕ್ ನಂಬರು 17, 1s2, 2s2, 2p6 ಆ್ಯಂಡ್ ದೆನ್ 3s2, 3p5. ಓಕೆ, ಇಲ್ಲಿ ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮಲ್ಲಿ ಬರುತ್ತು ಅಂತ ಹೇಳಿದಾಗ 3s ಮತ್ತು 3p5ಗೆ ಇದು 3s ಅಟಾಮಿಕ್ ಆರ್ಬಿಟಲ್ಲು, ಇದು 3p ಅಟಾಮಿಕ್ ಆರ್ಬಿಟಲ್ಲು. ಫಸ್ಟ್ ಸಿಂಗಲಿ ಫೀಲ್ಡ್ ಆ್ಯಂಡ್ ದೆನ್ ಸ್ಟಾರ್ಟ್ ಪೇರಿಂಗ್. ಅಲ್ಲಿಗೆ ಪಿ ಝೆಡ್ ಅನ್ನೋದು ಏನಾಗಿದೆ, ಓಕೆ, 3pz ಅನ್ನೋದು ದೇ ಕಂಟೈನ್ 1 paired ಎಲೆಕ್ಟ್ರಾನ್. ಓಕೆ, ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ಲು ಒಂದು ಅನ್ಪೇಯ್ಡ್ ಎಲೆಕ್ಟ್ರಾನ್ಸು ಇದ್ದಾವೆ. ಈ 1 ಅನ್ಪೇಯ್ಡ್ ಎಲೆಕ್ಟ್ರಾನ್ಸು 1 ಹೈಬ್ರಿಡ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಯಿತು. ಸಿಮಿಲರ್ಲಿ ಅದೇ ರೀತಿ 3 ಕ್ಲೋರಿನ್ ಇದ್ದಾವೆ. 3 ಕ್ಲೋರಿನ್ ಆಟಮ್ಗಳು 3 ಹೈಬ್ರಿಡ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ತಾ ಹೋಗ್ತದೆ ಈ ರೀತಿ. ಅಲ್ಲಿಗೆ ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ ಇಸ್ ಓವರ್ಲ್ಯಾಪ್ ವಿತ್ sp2 hybrid orbital. Hybrid orbital, pure atomic orbital are undergo hybridization. Then we are getting maximum extent of overlapping, resulting in the formation of strong bond. Okay, strong bond formation ಆಯಿತು like this. ಇದು another zp atomic orbital, ಇದು another p atomic orbital. ಓಕೆ, ಇದು ಬೋರಾನು, ಇದು ಕ್ಲೋರಿನ್ನು. ಅಲ್ಲಿಗೆ ಬೋರಾನ್ ಇಸ್ ರಿಗಾರ್ಡೆಡ್ ಆಸ್ ಸೆಂಟ್ರಲ್ ಆಟಮ್. ಓಕೆ, ಬೋರಾನ್ ಅನ್ನೋದು ಸೆಂಟ್ರಲ್ ಆಟಮ್ಮು. ಓಕೆ, ದೇ ಆರ್ ಬಾಂಡೆಡ್ ವಿತ್ 3 ಕ್ಲೋರಿನ್ ಆಟಮ್. ಲೈಕ್ ದಿಸ್. ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ, 120 ಡಿಗ್ರಿ ಇರ್ತಾ ಹೋಗ್ತಾ ಇರುತ್ತೆ. ಓಕೆ, ಲೈಕ್ ದಿಸ್. ಈ ಎಕ್ಸೈಟೆಡ್ ಸ್ಟೇಟಲ್ಲಿ sp2 ಹೈಬ್ರಿಡ್ ಆರ್ಬಿಟಲ್ ಇದೆ. ದೀಸ್ sp2 ಹೈಬ್ರಿಡ್ ಆರ್ಬಿಟಲ್ಸ್ ಆರ್ ಫೀಲ್ಡ್. ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಬಂತು, ಓಕೆ, ಎಷ್ಟು ಹೈಬ್ರಿಡ್ ಆರ್ಬಿಟಲ್ ಬಂದಿದೆ ಇಲ್ಲಿ, ಟೋಟಲಿ 3 ಹೈಬ್ರಿಡ್ ಆರ್ಬಿಟಲ್ಲು. ಇದು 1s ಅಟಾಮಿಕ್ ಆರ್ಬಿಟಲ್ಲು. ಓಕೆ, ದೇ ಕಂಟೈನ್ ಪೇರ್ಡ್ ಎಲೆಕ್ಟ್ರಾನ್. ಓಕೆ, ಪೇರ್ಡ್ ಎಲೆಕ್ಟ್ರಾನ್ ಇದೆ, ಅಲ್ಲಿ ಸಿಂಗಲ್ ಎಲೆಕ್ಟ್ರಾನ್ ಬರೆದ್ಬಿಟ್ಟಿದೆ, ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಇದು 3 sp2 hybrid orbital. Okay, here they contain 1 unpaired electron. These electrons are filled by, okay, 3 sp2 hybrid orbitals filled by electron donated by pz atomic orbitals of chlorine. Okay, like this. Okay, illu pair agbeku. Okay, then we are getting boron trichloride. Okay, this boron trichloride is look like a plane triangular in geometry. Okay, boron trichloride is look like a plane triangular in geometry. ಗೊತ್ತಾಗ್ತಾ ಇದೆಯಾ? ಇದು ಮೊದಲನೇ ಎಕ್ಸಾಂಪಲ್ಲು sp2 ಹೈಬ್ರಿಡೈಸೇಷನ್ಗೆ. ಓಕೆ, ಎಕ್ಸಾಮಿನೇಷನ್ಸಲ್ಲಿ ಕೇಳ್ಬೋದು ನಿಮಗೆ. ಓಕೆ, ಎಕ್ಸ್ಪ್ಲೈನ್ ದಿ ಫಾರ್ಮೇಷನ್ ಆಫ್ ಬೋರಾನ್ ಟ್ರೈಕ್ಲೋರೈಡ್ ಆನ್ ದ ಬೇಸಿಸ್ ಆಫ್ ಹೈಬ್ರಿಡೈಸೇಷನ್ ಅಂತ ಕೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ಯಾವುದು sp2 ಹೈಬ್ರಿಡೈಸೇಷನ್ಗೆ ಅಂತ ನೋಡೋಣ. ಫಾರ್ಮೇಷನ್ ಆಫ್ C2H4. ಓಕೆ, ಫಾರ್ಮೇಷನ್ ಆಫ್ C2H4 is also an example for sp2 hybridization.
ಓಕೆ, ಈಗ C2H4 ಅಂದರೆ ಯಾವುದು? ಈಥೀನ್. ಓಕೆ, ಇಟ್ ಈಸ್ ಆನ್ ಆಲ್ಕೀನ್. ಓಕೆ, ಈ ಈಥೀನಲ್ಲೂ ಅಷ್ಟೇ ಸೆಂಟ್ರಲ್ ಆಟಮ್ ಯಾವುದು? ಕಾರ್ಬನ್ ಆಟಮ್. ಎಗೇನ್ ದ ಅಟಾಮಿಕ್ ನಂಬರ್ ಈಸ್ 6, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p2 ಹಾಗಿರುತ್ತೆ. ಓಕೆ, ಇಲ್ಲೂ ಅಷ್ಟೇ ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮಲ್ಲಿ. ಓಕೆ, ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮ್, ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್. ಓಕೆ, ಗ್ರೌಂಡ್ ಸ್ಟೇಟ್ electronic configuration is 1s2, okay, 2s2 and then 2p2 ಆಗಿರುತ್ತೆ. ಈಗ 4 ಹೈಡ್ರೋಜನ್ಸ್ಗಳು ಈ ಕಾರ್ಬನ್ ಆಟಮ್ಗೆ ಅಪ್ರೋಚ್ ಆಗ್ತಾ ಇದೆ ಎಲಾಂಗ್ ವಿತ್ ಅನದರ್ ಕಾರ್ಬನ್ ಆಟಮ್ ಅಂದಾಗ ಏನಾಗ್ತದೆ? ಈ ಕಾರ್ಬನ್ ಆಟಮ್ ಎಕ್ಸೈಟ್ ಆಗಿಬಿಡುತ್ತೆ. During excitation, what happened? Promotion of the electron from 2s atomic orbital to and 2p atomic orbital will be taking place. 2s atomic orbital ಇಂದ 2p atomic orbitals ಗೆ electrons ಜಂಪ್ ಹೊಡೆದೋಗ್ಬಿಡುತ್ತೆ. ಆವಾಗ excited state electronic configuration. ಓಕೆ, excited state electronic configuration ಏನಾಗುತ್ತೆ? ಸೇಮ್ ಕಾರ್ಬನ್ ಆಟಮ್ಗೆ 1s2 2s1 2px1 2py1 and then 2pz1 ಅಂತ ಆಯಿತು. ಓಕೆ, ಈ ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮ್ಲಿ ಯಾವ ರೀತಿ ಬರಿತೀವಿ? ಓಕೆ, 1s, ಇದು 2s and then 2p ಅಟಾಮಿಕ್ ಆರ್ಬಿಟಲ್ಸ್ಗೆ 2px 2py and then 2pz ಅಂತ ಇದ್ದಾವೆ. ಇಲ್ಲಿ ಪೇರ್ಡ್ ಎಲೆಕ್ಟ್ರಾನ್, ಇನ್ನರ್ ಎಲೆಕ್ಟ್ರಾನ್ is not involving in any hybridization because they are stable, only the outer electron. Here what happened? s ಅಟಾಮಿಕ್ ಆರ್ಬಿಟಲ್ ಇರೋದು ಒಂದು p ಅಟಾಮಿಕ್ ಆರ್ಬಿಟಲ್ಸ್ಗೆ ಜಂಪ್ ಹೊಡೆದ್ಬಿಡುತ್ತೆ. ಓಕೆ, ಜಂಪ್ ಹೊಡೆದಾಗ ಏನಾಯಿತು? ಆವಾಗ ಆಲ್ ದ 2p ಅಟಾಮಿಕ್ ಆರ್ಬಿಟಲ್ಸ್ ದೇ ಕಂಟೈನ್ 111 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಇಲ್ಲೇನಾಗುತ್ತೆ? ಒಂದು s ಅಟಾಮಿಕ್ ಆರ್ಬಿಟಲ್ಲು ಆ್ಯಂಡ್ ದೆನ್ 2p ಅಟಾಮಿಕ್ ಆರ್ಬಿಟಲ್ ಅಂದ್ರಗೋ ಹೈಬ್ರಿಡೈಸೇಷನ್. ಒಂದು s ಅಟಾಮಿಕ್ ಆರ್ಬಿಟಲ್ಲು 2p ಅಟಾಮಿಕ್ ಆರ್ಬಿಟಲ್ ಅಂದ್ರಗೋ ಹೈಬ್ರಿಡೈಸೇಷನ್. ಏನಾಗುತ್ತೆ? ಹೈಬ್ರಿಡೈಸೇಷನ್ ಆಗುತ್ತೆ. ಓಕೆ, ಹೈಬ್ರಿಡೈಸೇಷನ್ ಆದಾಗ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ? ಓಕೆ, 3. ಓಕೆ, ಏನು ಬರುತ್ತೆ? 3 sp ಹೈಬ್ರಿಡ್ ಆರ್ಬಿಟಲ್ಸ್ ವಿ ಆರ್ ಗೆಟಿಂಗ್. ಓಕೆ, 3 sp2 hybrid orbital. Okay, we are getting 3 sp2 hybrid orbitals. Okay, like this 1 2 3. ಈ pz ಅಟಾಮಿಕ್ ಆರ್ಬಿಟಲ್ಸು ಹಾಗೆ ಇರುತ್ತೆ, ಪ್ಯೂರ್ pz ಅಟಾಮಿಕ್ ಆರ್ಬಿಟಲ್ಸ್ಗಳು ಹಾಗೆ ಇರುತ್ತೆ, ಲೈಕ್ ದಿಸ್. ಓಕೆ, ಇದನ್ನೇ ನಾವು ಡಯಾಗ್ರಾಮ್ ಮೂಲಕ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಎಸ್ ಅಟಾಮಿಕ್ ಆರ್ಬಿಟಲ್ಲು ಸ್ಪೆರಿಕಲ್ ಇನ್ ಶೇಪು, ಪಿ ಅಟಾಮಿಕ್ ಆರ್ಬಿಟಲ್ಲು ಡಂಬಲ್ ಇನ್ ಶೇಪ್ ಇನ್ ಎಕ್ಸ್ ಆ್ಯಕ್ಸಿಸು, ಪಿ ಎಕ್ಸ್ ಅಂತ ಕರಿತೀನಿ. ಇದು ಎಸ್ ಅಟಾಮಿಕ್ ಆರ್ಬಿಟಲ್ಲು. ನೆಕ್ಸ್ಟು ಇದು ಪಿ ವೈ ಅಟಾಮಿಕ್ ಆರ್ಬಿಟಲ್ಲು. ಓಕೆ, ಈ ಮೂರು ಅಟಾಮಿಕ್ ಆರ್ಬಿಟಲ್ಸ್ಗಳು ಓವರ್ಲ್ಯಾಪ್ ಆದಾಗ ಏನು ಬರುತ್ತೆ? ವಿ ಆರ್ ಗೆಟಿಂಗ್ sp2 ಹೈಬ್ರಿಡ್ ಆರ್ಬಿಟಲ್ಲು. ಓಕೆ, ಹೌ ಮೆನಿ sp2 ಹೈಬ್ರಿಡ್ ಆರ್ಬಿಟಲ್ಸ್ ವಿ ಆರ್ ಗೆಟಿಂಗ್? 3 sp2 hybrid orbitals we are getting. All the 3 sp2 hybrid orbitals are oriented in space because the electron density is concentrated only in one lobe. The electron clouds are repel each other because of negative charge. ಹಾಗಾಗಿ ಏನಾಗುತ್ತೆ? they are oriented in space like a plane triangular in geometry, like this. One hybrid orbital, ಇದು another hybrid orbital, ಇದು another hybrid orbital. All are sp2 hybrid orbitals. ಓಕೆ, ಇದನ್ನು ಈ ರೀತಿಯೂ ಸ್ವಲ್ಪ ಬರ್ಕೊಬೋದು. ಇದನ್ನ ಸ್ವಲ್ಪ ಡಿಸೈನಾಗಿ ಬರ್ಕೋತೀನಿ ನಾನು, ಲೈಕ್ ದಿಸ್. ಒನ್ ಹೈಬ್ರಿಡ್ ಆರ್ಬಿಟಲ್ಲು, another hybrid orbital, another hybrid orbital. Again they form an plane triangular in geometry. This is for one carbon atom. Okay, all are contain 1 unpaired electron, 1 unpaired electron. All are contain 1 unpaired electron. Okay,
ನೆಕ್ಸ್ಟ್ ಏನಾಗುತ್ತೆ, ದಿಸ್ ಈಸ್ ಫಾರ್ ಒನ್ ಕಾರ್ಬನ್ ಐಟಮ್. ಸಿಮಿಲರ್ಲಿ ಫಾರ್ ಅನದರ್ ಕಾರ್ಬನ್ ಐಟಮ್. ಓಕೆ, ಯಾಕಂದರೆ ಇಲ್ಲೆಲ್ಲ 1 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಓಕೆ, 1 ಎಲೆಕ್ಟ್ರಾನ್ ಇದೆ, ಹಾಗಾಗಿ ಈ 3 ಹೈಬ್ರಿಡ್ ಆರ್ಬಿಟಲ್ಸ್ಗಳು 1 ಎಲೆಕ್ಟ್ರಾನ್ಸ್ ಇದೆ. ಆ 1 ಎಲೆಕ್ಟ್ರಾನ್ಸ್ನ ಈ ರೀತಿ ಬರ್ತಿದ್ದೇನೆ. ಲೈಕ್ ದಿಸ್. Similarly for another carbon atom ಏನಾಗುತ್ತದೆ, again we are getting the same electronic configuration. In that case also the one of the electron jump from s atomic orbital to an p atomic orbitals. Okay, again the structure will be look like this. One hybrid orbital, ಎರಡನೇ hybrid orbital, ಮೂರನೇ hybrid orbital. ಇದರಲ್ಲೂ ಕೂಡ 1 ಎಲೆಕ್ಟ್ರಾನ್ಸ್ ಇದೆ, ಬಟ್ ಆಪೋಸಿಟ್ ಇನ್ ಸ್ಪಿನ್ ಇದ್ದಾವೆ. ಈ ಪಿ ಝೆಡ್ ಅಟಾಮಿಕ್ ಆರ್ಬಿಟಲ್ ಅನ್ನೋದು ಪ್ಯೂರ್ ಅಟಾಮಿಕ್ ಆರ್ಬಿಟಲ್. ಓಕೆ, ಆಫ್ ಆನ್ ಕಾರ್ಬನ್, ಅದನ್ನು ಈ ರೀತಿ ಬರ್ಕೋತೀನಿ, ಪ್ಯೂರ್ ಅಟಾಮಿಕ್ ಆರ್ಬಿಟಲ್ಸ್ನ ಪಿ ಝೆಡ್. ಹಿಯರ್ ಆಲ್ಸೋ ದೇ ಕಂಟೈನ್ 1 unpaired electron, here also they contain 1 unpaired electron with opposite in spin. This is for one carbon atom, this is for another carbon atom. Okay, whether it is stable? No, they are not stable, therefore they undergo overlap. ಇಲ್ಲಿ sp2 ಇದೆ. ಓಕೆ, ಇವೆರಡು ಕಾರ್ಬನ್ ಐಟಮ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ, sp2 ಹೈಬ್ರಿಡ್ ಆರ್ಬಿಟಲ್ ಇಸ್ ಓವರ್ಲ್ಯಾಪ್ ವಿತ್ sp2 ಹೈಬ್ರಿಡ್ ಆರ್ಬಿಟಲ್ ಲೈಕ್ ದಿಸ್. ಆ ಸ್ಟ್ರಕ್ಚರ್ನ ಎಲ್ಲಿ ಬರೀಲಿ, ಇಲ್ಲಿ ಬರೀತೀನಿ, ಚಿಕ್ಕದಾಗಿ ಬರೀತೀನಿ, ನೋಡ್ಕೊಳ್ಳಿ. 1 sp2 ಹೈಬ್ರಿಡ್ ಆರ್ಬಿಟಲ್ಲು. ಓಕೆ, ಅನದರ್ sp2 ಹೈಬ್ರಿಡ್ ಆರ್ಬಿಟಲ್ಲು. ಓಕೆ, ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಸಿಂಗಲ್ ಬಾಂಡ್. Then it form an carbon, single bond carbon. ಯಾವ ಬಾಂಡ್ ಫಾರ್ಮೇಷನ್ ಆಯಿತು, ಸಿಗ್ಮಾ ಬಾಂಡ್, ಬಿಕಾಸ್ ದೇ ಅಂಡರ್ಗೋ ಹೆಡ್ ಆನ್ ಓವರ್ಲ್ಯಾಪ್. ಓಕೆ, ನೆಕ್ಸ್ಟು ಅನದರ್ ಹೈಬ್ರಿಡ್ ಆರ್ಬಿಟಲ್ ಹಾಗೆ ಇದೆ, ಇಲ್ಲೂ ಕೂಡ ಅನದರ್ ಹೈಬ್ರಿಡ್ ಆರ್ಬಿಟಲ್ ಹಾಗೆ ಇದೆ, ಇಲ್ಲೂ ಕೂಡ. ಓಕೆ, ಇವೆಲ್ಲವೂ ಕೂಡ ಯಾವುದು sp2 ಹೈಬ್ರಿಡ್ ಆರ್ಬಿಟಲ್ಸ್ಗಳೇ. ಓಕೆ, sp2 ಹೈಬ್ರಿಡ್ ಆರ್ಬಿಟಲ್ಸ್ಗಳೇ. Here also they contain 1 unpaired electron, here also 1 unpaired electron, here also 1 unpaired electron, here also 1 unpaired electron. Okay, next to pure atomic orbitals. ಯಾವುದು pz ಅನ್ನೋದಿದೆ, ಇದು ಪ್ಯೂರ್ ಅಟಾಮಿಕ್ ಆರ್ಬಿಟಲ್, pz ಅಟಾಮಿಕ್ ಆರ್ಬಿಟಲ್. ಇಲ್ಲೂ 1 unpaired electron ಇದೆ, ಇಲ್ಲೂ 1 unpaired electron ಇದೆ. Therefore what happened, sideways overlapping will be occur. Once the sideways overlapping occur, resulting in the formation of pi bond. Okay, ಇಲ್ಲಿ ಸಿಗ್ಮಾ ಬಾಂಡ್ ಇತ್ತು, ನೆಕ್ಸ್ಟ್ ಪೈ ಬಾಂಡ್ ಫಾರ್ಮೇಷನ್ ಆಯಿತು. ದಟ್ ಮೀನ್ಸ್ ಪ್ಯೂರ್ ಅಟಾಮಿಕ್ ಆರ್ಬಿಟಲ್ ಆಫ್ ಆನ್ pz is overlap with another pz atomic orbital of an carbon, resulting in the formation of pi bond. ಓಕೆ, ನೆಕ್ಸ್ಟ್ ಏನಾಯಿತು, ಇಲ್ಲೆಲ್ಲ ಒಂದೊಂದು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ. ಈ ಎಲೆಕ್ಟ್ರಾನ್ಸು ಯಾವುದರಿಂದ ಫಿಲ್ಅಪ್ ಆಗುತ್ತೆ, ದ ಎಲೆಕ್ಟ್ರಾನ್ ಡೊನೇಟೆಡ್ ಬೈ ಆನ್ ಹೈಡ್ರೋಜನ್. ಯಾಕಂದರೆ ಹೈಡ್ರೋಜನ್ದು ಅಟಾಮಿಕ್ ನಂಬರ್ 1 ಇರುತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ 1s1. ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ 1s1 ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಬಾಕ್ಸ್ ಡಯಾಗ್ರಾಮಲ್ಲಿ 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ತದೆ. ಇದು ಸ್ಪೆರಿಕಲ್ ಇನ್ ಶೇಪ್ ಇರುತ್ತೆ. ಓಕೆ, 4 ಹೈಡ್ರೋಜನ್ ಇರೋದ್ರಿಂದ ಇಲ್ಲಿ 4 ಹೈಬ್ರಿಡ್ ಆರ್ಬಿಟಲ್ ಜೊತೆ 2 ಕಾರ್ಬನ್ಗಳ ನಡುವೆ ಇರುವಂಥ 4 ಹೈಬ್ರಿಡ್ ಆರ್ಬಿಟಲ್ಗಳ ಜೊತೆ ಓವರ್ಲ್ಯಾಪ್ ಆಗುತ್ತೆ, ಲೈಕ್ ದಿಸ್. ಇವೆಲ್ಲ ಏನು, ಹೈಡ್ರೋಜನ್ನು. ಓಕೆ, ಇದು ಕಾರ್ಬನ್ದು, ಓಕೆ. ಅವಾಗ ಏನಾಗುತ್ತೆ, ಕಾರ್ಬನ್ sp2 hybridization of an carbon is head on overlap with an s atomic orbital of an hydrogen, resulting in the formation of sigma bond. Here also sigma bond, here also sigma bond, here also sigma bond. ಆಗೇನಾಗುತ್ತೆ, the structure will be look like this. ಅವಾಗ ಏನಾಗುತ್ತೆ, C double bond C, here H, here also H and then H. Bond angle ಏನಿದೆ, okay, HCC bond angle 120 degree, here also 120, here also 120, here also 120, like that. Okay, therefore plain ethene, in an ethene it undergo sp2 hybridization. ಗೊತ್ತಾಗ್ತಾ ಇದೆಯಾ, ಬರ್ಕೊಳ್ಳಿ.
ಇವತ್ತಿನ ತರಗತಿಲಿ ನಾವು sp ಹೈಬ್ರಿಡೇಷನ್ಗೆ ಇನ್ನೊಂದು ಎಕ್ಸಾಂಪಲ್ನ ನೋಡಿದ್ವಿ. ಅದು ಯಾವುದದು? ಈಥೈನ್. ಓಕೆ, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ sp2 ಹೈಬ್ರಿಡೈಸೇಷನ್. ಆ sp2 ಹೈಬ್ರಿಡೈಸೇಷನ್ ಅಂದ್ರೇನು ಅಂತ ನೋಡಿದ್ವಿ. ಅದಕ್ಕೆ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಎಷ್ಟಿರುತ್ತೆ, ಪಿ ಕ್ಯಾರೆಕ್ಟರ್ ಎಷ್ಟಿರುತ್ತೆ ಅಂತ ನೋಡಿದ್ವಿ. ಅದಕ್ಕೆ 2 ಎಕ್ಸಾಂಪಲ್ನ ತೆಗೆದುಕೊಂಡ್ವಿ. ಯಾವ್ದ್ಯಾವುದು? ಒಂದು ಬೋರಾನ್ ಟ್ರೈಕ್ಲೋರೈಡು ಮತ್ತು ಇನ್ನೊಂದು ಈಥೀನ್. ಓಕೆ, ಹೌ ಬೋರಾನ್ ಟ್ರೈಕ್ಲೋರೈಡ್ ವಿಲ್ ಬಿ ಫಾರ್ಮ್ ಆ್ಯಂಡ್ ದೆನ್ ಹೌ ದಿ ಈಥೀನ್ ವಿಲ್ ಬಿ ಫಾರ್ಮ್ ಅಂತ ನೋಡಿದ್ವಿ. ಓಕೆ, ಇವೆರಡೂ ಕೂಡ sp2 ಹೈಬ್ರಿಡೈಸೇಷನ್ಗೆ ಎಕ್ಸಾಂಪಲ್ಸ್ಗಳು.